ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ತಮ್ಮೆಲ್ಲರಿಗೂ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಪ್ರೀತಿಯ ವೀಕ್ಷಕರೇ, ಜ್ಯೋತಿಷ್ಯ ಎಂದರೆ ನಿಮ್ಮ ಜಾತಕದಲ್ಲಿರುವಂಥ ದೋಷವನ್ನು ಹುಡುಕಿ ನಿಮ್ಮನ್ನು ಭಯಪಡಿಸೋದಲ್ಲ. ಜ್ಯೋತಿಷ್ಯ ಎಂದರೆ ದೋಷಕ್ಕೆ ಸರಿಯಾದ ಪರಿಹಾರವನ್ನು ಹುಡುಕಿ ನಿಮ್ಮ ಬಾಳಲ್ಲಿ ಭರವಸೆಯನ್ನು ಮೂಡಿಸೋದೇ ಮೂಲ ಧ್ಯೇಯ. ಇಂತಹ ಮೂಲ ಧ್ಯೇಯವನ್ನಾಗಿಸಿಕೊಂಡು NKR ವಾಹಿನಿಯಲ್ಲಿ ಇಂದಿನಿಂದ ಪ್ರಾರಂಭವಾಗ್ತಿದೆ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇನ್ಮುಂದೆ ನಮ್ಮ ಈ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಮ್ಮ ಜೊತೆ ಇರಲಿದ್ದಾರೆ. ನಮ್ಮೆಲ್ಲರನ್ನ ಸನ್ಮಾರ್ಗದೆಡೆಗೆ ಸೆಳೀಲಿಕ್ಕೆ ನಮ್ಮ ಜೊತೆ ಇರುವಂತಹ ಗುರುಗಳ ಕಿರು ಪರಿಚಯ ಹೀಗಿದೆ. ಶ್ರೀಯುತರು ಕಳೆದ 38 ವರ್ಷಗಳಿಂದಲೂ ಕೂಡ ಜ್ಯೋತಿಷ್ಯದ ಜೊತೆಗೆ ದೇವತಾರಾಧನೆಯ ಮುಖೇನ ಬಹಳಷ್ಟು ಜನರ ಬಾಳಿನಲ್ಲಿ ಬೆಳಕಾಗಿ ನಿಂತಿದ್ದಾರೆ. ಇವರೇ ವೇದಾಗಮ ಪಂಡಿತರು, ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು ಆಗಿರುವಂತಹ ವಾಚಸ್ಪತಿ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆ ನಲ್ಮೆಯ ಸ್ವಾಗತ. ಸಮಸ್ತ ವೀಕ್ಷಕರ ಪರವಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವು ಜೊತೆಯಾಗಿದ್ದೇವೆ, ಒಂದು ಶುಭಾರಂಭಕ್ಕೆ ಅಣಿಯಾಗಿದ್ದೇವೆ. ಗುರುಗಳೇ, ಮೊದಲು ಒಂದು ದೇವತಾ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರುಭ್ಯೋ ನಮಃ. ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಈ ಒಂದು ಜುಲೈ ತಿಂಗಳ 14ನೇ ತಾರೀಕು ಯಾರ್ಯಾರು ನಿಮ್ಮ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಯಾರ್ಯಾರು ಮದುವೆ ವಾರ್ಷಿಕೋತ್ಸವದಂಥ ಈ ಸಂಭ್ರಮಾಚರಣೆಯಲ್ಲಿ ಏನಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಿ ನಿಮಗೆ ಬೇಕಾದಂತಹ ಎಲ್ಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಮೊದಲ ದಿನ ಆಗಿರೋದ್ರಿಂದ ಗುರುಗಳೇ, ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಿಶೇಷವಾದ ವಿಚಾರವನ್ನ ನಾವು ಹೊತ್ತು ಬರಲಿದ್ದೀವಿ, ಅಂದರೆ ಪ್ರತಿಯೊಂದು ಸೆಗ್ಮೆಂಟ್ ಹೇಗಿರುತ್ತೆ ಅಂತ ಒಂದು ಪುಟ್ಟ ಪರಿಚಯ ಮಾಡಿಕೊಡ್ಬಹುದಾ? ಮುಖ್ಯವಾಗಿ ನಮ್ಮ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅದೇನು ತಪ್ಪು ಕಲ್ಪನೆ ಅಂತಂದರೆ, ವಿಜ್ಞಾನ ಬೇರೆ ಅಧ್ಯಾತ್ಮ ಬೇರೆ ಅಂತ. ಇದು ಬಹಳ ದೊಡ್ಡ ತಪ್ಪು ಕಲ್ಪನೆ. ಭಾರತೀಯ ಅಧ್ಯಾತ್ಮ ನಥಿಂಗ್ ಬಟ್ ಸೈನ್ಸ್. ವಿಜ್ಞಾನವಲ್ಲದಂತಹ ಅಧ್ಯಾತ್ಮ ಅಲ್ಲವೇ ಅಲ್ಲ ನಮ್ಮದು. ಹಾಗಾಗಿ ಯಾಕೆ ಅದರ ಬಗ್ಗೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ಇದರಲ್ಲಿರ್ತಕ್ಕಂಥ ನಮ್ಮ ಆಧ್ಯಾತ್ಮಿಕವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಆಚರಣೆಗಳು ಮಧ್ಯೆ ಮಧ್ಯೆ ಕೆಲವಷ್ಟು ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಥರ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದು ಕೆಲವು ಜನರ ತಪ್ಪು ಕಲ್ಪನೆಯಿಂದ ಬಂದಿದೆ. ಉದಾಹರಣೆಗೆ ಮಾಂಸಾಹಾರ ಸೇವನೆ ಬಗ್ಗೆ ದೊಡ್ಡ ಕಾಂಟ್ರವರ್ಸಿ ಮಾಡ್ತಾರೆ, ಹೋಮ ಹವನ ಮಾಡೋ ಬಗ್ಗೆ ದೊಡ್ಡ ಕಾಂಟ್ರವರ್ಸಿ ಮಾಡ್ಕೋತಾರೆ, ತಪಸ್ಸಿನ ಬಗ್ಗೆ ಮಾಡ್ತಾರೆ, ಸನ್ಯಾಸಿಗಳ ಬಗ್ಗೆ ಮಾಡ್ತಾರೆ, ಕ್ಷೇತ್ರಗಳ ಬಗ್ಗೆ ಮಾಡ್ತಾರೆ. ಹೀಗೆ ಅನೇಕ ರೀತಿಯ ತಪ್ಪು ಕಲ್ಪನೆಗಳಿದೆ. ಆದಷ್ಟು ಆ ತಪ್ಪು ಕಲ್ಪನೆಯನ್ನು ವೈಜ್ಞಾನಿಕವಾಗಿ ಇರ್ತಕ್ಕಂಥ ಹಿನ್ನೆಲೆಯನ್ನು ತಿಳಿಸುವಂಥ ಒಂದು ಪ್ರಯತ್ನ, ಅಂದರೆ ಸರಿಯಾದ ಅರ್ಥವೇನು ಅಂತ ತಿಳಿಯಪಡಿಸಲಿದ್ದೀರಾ? ಖಂಡಿತವಾಗಲು ಇದು ಮೊದಲನೇ ಪ್ರಯತ್ನ. ನಮ್ಮ ಎರಡನೇದಾಗಿ, ನಮ್ಮ ಜನ ಸುಮಾರು ಒಂದು 7 ಕೋಟಿ ಜನ ಕನ್ನಡಿಗರಿದ್ದಾರೆ ಅನ್ನುವಂಥ ಕಲ್ಪನೆ ಇದೆ. ಹಾಗಾಗಿ ಅಷ್ಟು ಜನರಲ್ಲಿ ಒಂದು 10% ಜನರಾದರೂ ನಮ್ಮನ್ನು ನೋಡಲಿಕ್ಕೆ ಆರಂಭ ಮಾಡಿದರೆ, ಅಷ್ಟು ಜನರಲ್ಲಾದರೂ ಒಂದಿಷ್ಟು ಅವರ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಅವರು ನಮ್ಮಲ್ಲಿ ವಾಟ್ಸಪ್ ಮುಖಾಂತರವಾಗಿ ಅವರ ಪ್ರಶ್ನೆಗಳನ್ನು ನಮಗೆ ಕೇಳ್ತಕ್ಕಂಥದ್ದು, ನೀವು ಪ್ರಶ್ನೆ ಕೇಳಬಹುದು ಅಂತ ಹೇಳುವಂಥ ಒಂದು ಅವಕಾಶ. ಕೇವಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಕೇಳಬೇಕು ಅಂತ ಏನೂ ಇಲ್ಲ. ಅವರ ಮನೆಗಳಲ್ಲಿರಬಹುದಾಗಿರ್ತಕ್ಕಂಥ ಯಾವುದೋ ಒಂದು ಆಚಾರ ವಿಚಾರದ ಬಗ್ಗೆ ಇರಬಹುದು, ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಿರಬಹುದು. ನಾವು ಈ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಕ್ಷೇತ್ರಗಳ ಬಗ್ಗೆ ಒಂದು ಚಿಕ್ಕದಾದಂಥ ಒಂದು ವಿವರಣೆಯನ್ನು ಕೊಡುವಂಥ ಪ್ರಯತ್ನ ಮಾಡಿ. ಕ್ಷೇತ್ರ ಮಹಿಮೆ ಅನ್ನೋ ಒಂದು ವಿಭಾಗವಿದೆ, ಅದರಲ್ಲಿ ಪ್ರತಿಯೊಂದು ದಿನವೂ ವಿಶೇಷವಾದ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿ, ಆ ದೇವತಾ ಆರಾಧನೆ ಬಗ್ಗೆ, ಇದೆಲ್ಲ ಒಂದು
ಒಂದು ಸೆಗ್ಮೆಂಟ್ನಲ್ಲಿ ಬರುತ್ತೆ. ಇದ್ರ ಜೊತೆಯಲ್ಲಿ ರಾಶಿ ಭವಿಷ್ಯ ಅಂತೂ ಇದ್ದೇ ಇರ್ತದೆ. ಇದರ ಜೊತೆಯಲ್ಲಿ ಆವತ್ತಿನ ಪಂಚಾಂಗ ಮತ್ತು ಒಂದು ದಿನದ ಒಂದು ವಿಶೇಷತೆ ಏನು, ಈಗ ಉದಾಹರಣೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸದ ಕಾರ್ಯಕ್ರಮ ಇರ್ಬೋದು, ಗೌರಿ ಗಣೇಶ, ನವರಾತ್ರಿ, ಶಿವರಾತ್ರಿ ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಒಂದು ಆಚರಣೆ ಬಗ್ಗೆ ನಾವು ಹಿಂದಿನ ದಿನವೇ ಅದನ್ನು ಪೂರ್ಣವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡೋದು ನಮ್ಮ ಉದ್ದೇಶ ಇದೆ. ಯಾಕೆ ಅಂತಂದರೆ ನಾಳೆ ಬೆಳಿಗ್ಗೆ ನಾವು 7 ಗಂಟೆಗೆ ಪೂಜೆ ಮಾಡೋರಿಗೆ ನಾವು 7 ಗಂಟೆಗೆ ಕಾರ್ಯಕ್ರಮ ಕೊಟ್ಟರೆ ಪಾಪ ಅವ್ರು ಹೇಗೆ ಪೂಜೆ ಮಾಡ್ಕೋತಾರೆ. ಹಾಗಾಗಿ ಹಿಂದಿನ ದಿನವೇ ಅದರದ ಪೂರ್ಣ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ. ಬೆಳಿಗ್ಗೆ ಆ ಬಗ್ಗೆ ಬರುತ್ತೆ, ಆದರೆ ಹಿಂದಿನ ದಿನ ಅವ್ರು ಏನು ಸಿದ್ಧಪಡಿಸ್ಕೋಬೇಕು, ಹೇಗೆ ಆಚರಣೆ ಮಾಡಬೇಕು ಅನ್ನೋಂಥದ್ದನ್ನೆಲ್ಲ ಮುಂಚಿನ ದಿನವೇ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಇಟ್ಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಆಚಾರ ವಿಚಾರ ಇರ್ಬೋದು, ಕರ್ಮಫಲ, ದಾರಿದೀಪ ಇವೆಲ್ಲ ಹೇಗೆ ಅಂತಂದರೆ ಯಾವುದೋ ಒಂದು ಸಮಸ್ಯೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಆ ಸಮಸ್ಯೆಗೆ ಕಾರಣ ಏನು, ಮೂಲ ಕಾರಣ ಏನು ಅನ್ನೋದನ್ನು ಕಂಡುಹಿಡ್ಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಸುಲಭವಾದಂಥ ಪರಿಹಾರ. ಈಗ ಎಷ್ಟೋ ಸಂದರ್ಭ ಸಣ್ಣ ಮಾತ್ರೆ ತೊಗೊಂಡ್ರೆ ಸರಿ ಹೋಗ್ತದೆ, ಕೆಲವು ಸಂದರ್ಭ ಇಂಜೆಕ್ಷನ್ ಬೇಕಾಗ್ತದೆ, ಬೇರೆ ದಾರಿ ಇಲ್ಲದೆ ಇದ್ದಾಗ ಅನಿವಾರ್ಯವಾಗಿ ಆಪ್ರೇಷನ್ನಿಗೆ ಹೋಗಲೇಬೇಕಾಗ್ತದೆ. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಸಣ್ಣ ಪುಟ್ಟದಕ್ಕೆಲ್ಲ ಆಪ್ರೇಷನ್ನಿಗೆ ಹೋಗೋದು ಬೇಡ. ಹಾಗೆ ಅದನ್ನೆಲ್ಲ ಒಂಚೂರು ನೋಡಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾಡೋ ಮುಖಾಂತರವಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಆರಂಭದಲ್ಲಿ ನೀವು ಹೇಳಿದ್ರಿ, ಜ್ಯೋತಿಷ್ಯ ಅನ್ನುವಂಥದ್ದು ಇರೋದು ಹೆದರ್ಸೋಕ್ಕಲ್ಲ, ಭರವಸೆ ಕೊಡೋದಕ್ಕೆ ಅಂತ. ನಮ್ಮ ಈ ಕಾರ್ಯಕ್ರಮದ ಉದ್ದೇಶವೂ ಅಷ್ಟೇ, ಹೆದರ್ಸುವಂಥದ್ದಲ್ಲ. ಯಾಕೆಂದರೆ ಹೆದರ್ಸ್ಬೇಕು ಅಂತಂದ್ರೆ ಪಂಚಾಂಗ ಯಾಕೆ ಹಿಡ್ಕೋಬೇಕು, ದೊಣ್ಣೆ ಹಿಡ್ಕೋಬೋದಲ್ಲ. ಹಾಗಾಗಿ ನಮ್ಮ ಉದ್ದೇಶ ಅದು. ಹಾಗಾಗಿ ನಮ್ಮ ಈ ಉದ್ದೇಶ ಅನ್ನುವಂಥದ್ದು ಸಫಲವಾಗಬೇಕು ಅಂತಂದರೆ ನಮ್ಮ ಜನ ನಮಗೆ ಸಹಕರಿಸಬೇಕು. ಜನರಲ್ಲಿ ಒಂದು ಜಾಗೃತಿ ಬರಬೇಕು, ಅವೇರ್ನೆಸ್ ಬರಬೇಕು. ನಾನು ಧರ್ಮದ ಮಾರ್ಗದಲ್ಲಿರ್ತೇನೆ, ಈ ಧರ್ಮದ ಮಾರ್ಗದಲ್ಲಿರ್ತಕ್ಕಂಥವನಿಗೆ ಧರ್ಮೋ ರಕ್ಷತೆ ರಕ್ಷಿತಃ, ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತೆ ರಕ್ಷಿತಃ. ಹಾಗಾಗಿ ಈ ಧರ್ಮ ಅಂತಕ್ಕಂಥದ್ದು ಇದರ ಇಟ್ಸೆಲ್ಫ್ ಜ್ಯೋತಿ. ಧರ್ಮ ಅಂತಕ್ಕಂಥದ್ದು ಈ ಒಂದು ಲೆಕ್ಕ ಪುನರುಕ್ತಿ ಲೆಕ್ಕಾಚಾರ ಅಂತ ಹೇಳ್ಬೋದು. ಧರ್ಮದ ಬೆಳಕನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಬಹಳ ಸಾರ್ಥಕವಾದಂಥ ಒಂದು ನಾಮಕರಣವನ್ನು ನಮ್ಮ ತಂಡ ಮಾಡಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನರಿಗೆ ಆದಷ್ಟು ಸುಲಭವಾಗಿ ಮತ್ತು ನಿಖರವಾಗಿರ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನ ನಮ್ಮ ಉದ್ದೇಶ. ಖಂಡಿತವಾಗ್ಲೂ ವೀಕ್ಷಕರೇ, ಬಹಳ ವಿಶೇಷವಾದ ಮಾಹಿತಿಯನ್ನು ಹೊತ್ತು ನಾವು ಬರ್ತಾ ಇದ್ದೀವಿ. ಇನ್ನು ಮುಂದೆ ಕ್ಷೇತ್ರ ಮಹಿಮೆ, ಆಚಾರ ವಿಚಾರ, ದೋಷ ಪರಿಹಾರ, ಈ ರೀತಿ ಹಲವು ವಿಭಾಗಗಳಲ್ಲಿ ವಿಶೇಷವಾದ ಮಾಹಿತಿ ಪ್ರತಿ ದಿನವೂ ಕೂಡ ಕಲೀಲಿಕ್ಕೆ ಸಿಗತ್ತೆ. ಸೊ ಇಫ್ ಪಾಸಿಬಲ್ ನಿಮ್ಮ ಕೈಯಲ್ಲಿ ಒಂದು ಪುಟ್ಟ ಪುಸ್ತಕ, ಒಂದು ಪೆನ್ನನ್ನು ಇರಿಸ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಗುರುಗಳೇ, ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ಇವತ್ತು ಪಂಚಾಂಗ ಏನಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ. ಇವತ್ತು ಪೂರ್ಣ ದಿನ ಚತುರ್ಥಿಯೇ ಇದೆ. ಆರಂಭದಲ್ಲಿ ಸೂರ್ಯೋದಯದಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರ ಇದ್ದು, ನಂತರದಲ್ಲಿ ಶತಭಿಷ ನಕ್ಷತ್ರಕ್ಕೆ ಚಂದ್ರನ ಪ್ರಯಾಣ ಆಗುತ್ತೆ. ಸೋಮವಾರ ಆಯುಷ್ಮಾನ್ ಅನ್ನುವಂತಹ ಯೋಗ ಇದೆ, ಭವ ಅನ್ನುವಂತಹ ಕರಣ ಇದೆ. ಅಂದರೆ ತಿಥಿವಾರ ನಕ್ಷತ್ರ ಯೋಗ ಕರಣದ ಪ್ರಕಾರ ಚತುರ್ಥಿ ತಿಥಿ, ಸೋಮವಾರ, ಆಯುಷ್ಮಾನ್ ಯೋಗ, ಧನಿಷ್ಠ ಉಪರಿ ಶತಭಿಷ ನಕ್ಷತ್ರ ಮತ್ತು ಭವಕರಣ. ಇದು ಇವತ್ತಿನ ಪಂಚಾಂಗ. ತುಂಬ ಜನರಿಗೆ ಜ್ಯೋತಿಷ್ಯ ಕಾರ್ಯಕ್ರಮದ ಬಗ್ಗೆ ಒಲವು ಏನಕ್ಕಪ್ಪ ಅಂತ ಹೇಳಿದ್ರೆ ದಿನ ಭವಿಷ್ಯ ಎಲ್ಲರ ಫೇವ್ರೆಟ್. ಸೊ ಹಾಗಾಗಿ ಇಂದಿನ ದಿನ ಭವಿಷ್ಯದ ಬಗ್ಗೆ ಏನು ಹೇಳ್ತೀರಾ? ಇಂದಿನ ದಿನ ಭವಿಷ್ಯದ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಇವತ್ತಿನ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡ್ಕೊಂಬಿಡೋಣ. ಇವಾಗ ಮಿಥುನ ಮಾಸ ನಡೀತಾ ಇದೆ. 9 ಗ್ರಹಗಳನ್ನು ಒಂದಾದ್ಮೇಲೆ ಒಂದರಂತ ಹೇಳ್ತಾ ಬರ್ತೀನಿ, ನೋಡ್ಕೊಂಬಿಡಿ. ಮೊದಲನೇದಾಗಿ ಮಿಥುನ ರಾಶಿಯಲ್ಲಿ ಇವತ್ತು ಸೂರ್ಯನ ಸಂಚಾರ ಇದೆ. ಕುಂಭ ರಾಶಿಯಲ್ಲಿ ಚಂದ್ರ, ಸಿಂಹ ರಾಶಿಯಲ್ಲಿ ಮಂಗಳ, ಕರ್ಕಾಟಕ ರಾಶಿಯಲ್ಲಿ ಬುಧ, ಮಿಥುನ ರಾಶಿಯಲ್ಲಿ ಗುರು, ವೃಷಭ ರಾಶಿಯಲ್ಲಿ ಶುಕ್ರ, ಮೀನ ರಾಶಿಯಲ್ಲಿ ಶನಿ, ಕುಂಭ ರಾಶಿಯಲ್ಲಿ ಚಂದ್ರನ ಜೊತೆಯಲ್ಲಿ ರಾಹು ಮತ್ತು ಸಿಂಹ ರಾಶಿಯಲ್ಲಿ ಮಂಗಳನ ಜೊತೆಯಲ್ಲಿ ಕೇತು. ಇದಿಷ್ಟು ಇವತ್ತಿನ ಗ್ರಹ ಸ್ಥಿತಿ ಇರತಕ್ಕಂಥ. ಮೊದಲ 4 ರಾಶಿಗಳ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಮೊದಲ 4 ರಾಶಿಗಳು, ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗಿದೆ. ಚಂದ್ರ ಒಂದು ಸಂಚಾರದ ಪ್ರಕಾರ ದಿನ ಭವಿಷ್ಯವನ್ನು ಹೇಳಬೇಕಾಗ್ತದೆ. ಅಷ್ಟೇ ಬಿಟ್ಟರೆ ಬೇರೆ ಗ್ರಹಗಳೆಲ್ಲ ಪದೇ ಪದೇ ರಾಶಿ ಬದಲು ಮಾಡ್ತಕ್ಕಂಥವು ಅಲ್ಲ. ಹಾಗಾಗಿ ಮೇಷರಾಶಿಯವರಿಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಏಕಾದಶದಲ್ಲಿದ್ದಾನೆ. ಅಂದರೆ ಸ್ವಲ್ಪ ನೀರಿಗೆ ಸಂಬಂಧಪಟ್ಟು ಎಚ್ಚರಿಕೆಯನ್ನು ವಹಿಸಬೇಕು. ವೈರಲ್ ಫೀವರ್ ಇತ್ಯಾದಿಗಳು, ಕೆಲವಷ್ಟು ಆರೋಗ್ಯ ಸಮಸ್ಯೆ ಇರತಕ್ಕಂಥವರಿಗೆ ಅಥವಾ ಶ್ವಾಸನಾಳದಲ್ಲಿ ಇನ್ಫೆಕ್ಷನ್ ಇರತಕ್ಕಂಥವರಿಗೆ, ಅವರಿಗೆಲ್ಲ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯವಾಗ್ತಕ್ಕಂಥ ಲಕ್ಷಣಗಳನ್ನು ಊಹಿಸಬಹುದು. ಹಾಗಾಗಿ ಸ್ವಲ್ಪ ಆ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೊಂಡು ಶರೀರವನ್ನು ಬೆಚ್ಚಗಿಟ್ಕೊಳ್ತಕ್ಕಂಥದ್ದು. ಸಪ್ತಮ ಭಾವದಿಂದ ಅಲ್ಲಿಗೆ ದೃಷ್ಟಿಯನ್ನು ಕೊಡ್ತಾನೆ ಕುಜ.
ಹಾಗಾಗಿ ಉಷ್ಣ ಸಂಬಂಧ ಸಮಸ್ಯೆ, ಶೀತೋಷ್ಣ ಉಪದ್ರವ ಅಂಥೇಳಿ ಈ ಒಂದು ಉಪದ್ರವವನ್ನು ಊಹಿಸ್ಬೋದು. ಉಳಿಕೆಯಂತೆ ಮೇಷರಾಶಿಯವರಿಗೆ ಚೆನ್ನಾಗಿದೆ, ಅವರು ಜೀವನವನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಇನ್ನು ವೃಷಭ ರಾಶಿ ಬಗ್ಗೆ ಗಮನ ಹರಿಸೋದಾದರೆ, ವೃಷಭ ರಾಶಿಯವರಿಗೆ 11ರಲ್ಲಿ ಶನಿ ಇದ್ದಾನೆ, 10ರಲ್ಲಿ ಚಂದ್ರ ಇದ್ದಾನೆ, ತೃತೀಯಾಧಿಪತಿ ಚಂದ್ರ 10ರಲ್ಲಿ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ, ಉದ್ಯೋಗ ಸ್ಥಾನದಲ್ಲಿ ಇನ್ನು ನೆನ್ನೆ ಮೊನ್ನೆ ಎಲ್ಲ ವೀಕೆಂಡಲ್ಲಿ ಆರಾಮಾಗಿ ಸುಖವಾಗಿ ಕಳ್ಕೊಂಡ್ಬಂದಿರ್ತಾರೆ. ಇವತ್ತು ಆಫೀಸಿಗೆ ಬಂದಾಗ ಒಂಚೂರು ಆಫೀಸಿನ ವಾತಾವರಣ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ಹೊತ್ತು ಶಾಂತವಾಗಿದ್ದು ಮನೆಯಲ್ಲೇ ಹೊರಡೋಕ್ಕಿಂತ ಮೊದಲು ದೇವಿಯನ್ನು ಅಂದರೆ ಅಮ್ಮನವರನ್ನು ಧ್ಯಾನ ಮಾಡಿಕೊಂಡು ಹೊರಡ್ತಕ್ಕಂಥದ್ದು ಸೂಕ್ತ. ಅಥವಾ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಒಂದು ಹಸು ಸಿಕ್ಕಿದರೆ, ಆಕಳು ಸಿಕ್ಕಿದರೆ ಅದಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ ಒಂದು ಬಾಳೆಹಣ್ಣು ಬೆಲ್ಲವನ್ನು ಏನೋ ಒಂದನ್ನು ತಿನ್ನಿಸಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ 9ನೇ ರಾಶಿಯಲ್ಲಿ ರಾಹುಗ್ರಸ್ತನಾಗಿರ್ತಕ್ಕಂಥದ್ದು. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಕಣ್ಣಿನ ಬಗ್ಗೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ ಕಣ್ಣು ರಾಹುವಿನ ಜೊತೆಯಲ್ಲಿ ಚಂದ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಮಡ್ರಾಸಾಯಿ ಆಗ್ತಕ್ಕಂಥದ್ದು ಈ ಒಂದು ಹೇಳ್ತಾರಲ್ಲ, ಆ ಥರದ ಊಹೆಯನ್ನು ಮಾಡಬಹುದು. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಧನಕನಕ ಅಥವಾ ಈ ಒಂದು ಹಣಕಾಸಿನ ವ್ಯವಹಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಹಿನ್ನಡೆ, ಮೋಸವಾಗ್ತಕ್ಕಂಥ ಲಕ್ಷಣಗಳುಂಟು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭಗಳಿದ್ದ ಪಕ್ಷದಲ್ಲಿ ಮಿಥುನ ರಾಶಿಯವರು ಏನು ಮಾಡಬೇಕು, ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕು. ನಮ್ಮಲ್ಲಿ ಒಂದು ಗಾದೆ ಇದೆ, ಹೊಳೆಗೆ ಹೊಯ್ದರೂ ಹಳೆದು ಸುರಿಬೇಕು ಅಂತ. ನಾವು ಯಾವುದೋ ಒಂದು ವಸ್ತುವನ್ನು ತಗೊಂಡೋಗಿ ಒಟ್ಟು ಹೊಳೆಗೆ ಸುರಿಬೇಕು ಅಂತ ಹೊರಟೂ ಅದನ್ನು ಅಳಿಬೇಕು ಅಂತ ಹೇಳ್ತಾರೆ. ಅಳಿದೆ ಸುರಿದೆ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಒಂದು. ಹಾಗಾಗಿ ಇದು ಎಚ್ಚರಿಕೆ ಬೇಕು. ಇನ್ನು ಸಪ್ತಮ ಸ್ಥಾನದಲ್ಲಿ ಇರತಕ್ಕಂತಹ ಗುರು ಅಂದರೆ ಸಪ್ತಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ಜನ್ಮ ರಾಶಿಯಲ್ಲೇ ಪೂರ್ಣ ಗಜಕೇಸರಿ ಯೋಗವನ್ನು ಕೊಡ್ತಾ ಇರ್ತಾನೆ ಮಿಥುನ ರಾಶಿಗೆ. ಹಾಗಾಗಿ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಂಡ್ರೆ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಹೊಂದಬಹುದು. ಇನ್ನು 4ನೇದು ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಗೆ ಇವತ್ತಿನ ದಿನ ಚಂದ್ರಾಷ್ಟಮ ದಿನ. ಚಂದ್ರಾಷ್ಟಮ ದಿನ ಅಂತಂದರೆ ಏನು, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರನೇ ಅಷ್ಟಮದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಪಾಪಕೃತ್ಯಗಳಿಗೆ ಪ್ರೇರೇಪಣೆ ಆಗ್ತಕ್ಕಂಥ ಒಂದು ದಿನ. ಆದರೆ ಆಯುಷ್ಮಾನ್ ಅನ್ನುವಂಥ ಒಂದು ಒಳ್ಳೆಯ ಯೋಗ ಇದೆ ಇವತ್ತು. ಹಾಗಾಗಿ ಸ್ವಲ್ಪ ಯೋಚಿಸಿ ಕರ್ಕಾಟಕ ರಾಶಿಯವರು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕೆ ಅಂತಂದರೆ ಚಂದ್ರಮ ಮನಸೋ ಜಾತಃ, ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥವನು ಚಂದ್ರ. ಅದು ನಿಮ್ಮ ರಾಶಾಧಿಪತಿ ಬೇರೆ, ಅಂದರೆ ಶಿರೋಭಾಗ ಅಂದರೆ ತಲೆಯ ಭಾಗದಲ್ಲಿ, ಅಂದರೆ ಯೋಚನೆಗಳಲ್ಲಿ ಅಥವಾ ಭಾವನೆಗಳಲ್ಲಿ ಅಥವಾ ಒಂದು ಅವಿವೇಕದಿಂದ ಕೆಲವು ಸಂದರ್ಭ ಕೆಲಸಗಳಾಗ್ತಕ್ಕಂಥ ಲಕ್ಷಣಗಳಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಪಂಚಮ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಮಂಗಳನ ಸಂಬಂಧವಾಗಿ 2ನೇ ರಾಶಿಯಲ್ಲಿರ್ತಕ್ಕಂಥವನಲ್ವಾ, ಹಾಗಾಗಿ ಮಂಗಳನ ಸಂಬಂಧವಾಗಿ ಇವತ್ತು ಕರ್ಕಾಟಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಈ ಒಂದು ವಿಭಾಗ ಬಹಳ ವಿಶೇಷವಾದ ವಿಭಾಗ. ನಾವು ಕ್ಷೇತ್ರ ದರ್ಶನಕ್ಕೆ ಹೋಗ್ತಾ ಇರ್ತೀವಿ, ಆದರೆ ಸುಮ್ಮನೆ ಹೋಗಿ ದರ್ಶನ ಮಾಡಿ ಬರೋದಕ್ಕಿಂತ ಹೆಚ್ಚಿನದಾಗಿ ಆ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದು ವಿಶೇಷ ಕ್ಷೇತ್ರದ ದರ್ಶನಕ್ಕೆ ಹೋದ್ರೆ ಬಹಳ ಸೂಕ್ತ ಅಲ್ವಾ ಗುರುಗಳೇ? ಹಾಗಾಗಿಯೇ ಈ ಒಂದು ವಿಭಾಗದ ಹೆಸರು ಕ್ಷೇತ್ರ ಮಹಿಮೆ. ಗುರುಜಿ, ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಯಾವ ವಿಶೇಷವಾದ ಕ್ಷೇತ್ರದ ಬಗ್ಗೆ ನಮಗೆ ಅರಿವು ಮೂಡಿಸ್ತಾ ಇದ್ದೀರಾ? ಕ್ಷೇತ್ರ ಮಹಿಮೆ ಯಾವ ಕ್ಷೇತ್ರ ಅಂತ ಹೇಳೋದಕ್ಕಿಂತ ಮೊದಲು ನಾವು ಒಂದು ಸ್ವಲ್ಪ ಇವತ್ತಿನ ಬಗ್ಗೆ ಯೋಚನೆ ಮಾಡೋಣ. ಇವತ್ತು ಸೋಮವಾರ ಅಲ್ವಾ, ಸಂಕಷ್ಟಹರ ಚತುರ್ಥಿ ಅಲ್ವಾ. ಹಾಗಾಗಿ ಒಂದು ಕಡೆ ಸಂಕಷ್ಟಹರ ಚತುರ್ಥಿ ಅಂದರೆ ಗಣೇಶನ ಪೂಜೆ ಮಾಡ್ತೀವಿ, ಸೋಮವಾರ ಅಂದರೆ ಶಿವನ ಪೂಜೆ ಮಾಡ್ತೀವಿ. ಶಿವನ ಮತ್ತು ಗಣೇಶನ ಇಬ್ಬರಿಗೂ ಸಂಬಂಧಪಟ್ಟಿರೋ ಒಂದು ಕ್ಷೇತ್ರ ಆದರೆ ಚೆನ್ನಾಗಿರುತ್ತಲ್ವಾ, ಅದು ನನ್ನ ಉದ್ದೇಶ. ಅದರಲ್ಲೂ ವಿಶೇಷ ಅಂತಂದ್ರೆ ಅಪ್ಪನನ್ನ ಮಗನೇ ಪ್ರತಿಷ್ಠೆ ಮಾಡಿರುವಂಥದ್ದಾಗ್ಬಿಟ್ರೆ ನಮ್ಮ ಕರ್ನಾಟಕದಲ್ಲೇ ಇರೋದಾದ್ರೆ, ಅದರಲ್ಲೂ ಅನೇಕ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಆಂಜನೇಯ ಹುಟ್ಟಿದ ಸ್ಥಳಗಳ ಬಗ್ಗೆ ಎಲ್ಲೆಲ್ಲೋ ಇದೆ, ಅನುಮಾನಗಳೆಲ್ಲ ಇದೆ. ಆದರೆ ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತ ಏನು ಹೇಳಿದ್ದಾನೆ, ಅದರ ಆಧಾರದ ಮೇಲೆ ಅವನು ಹುಟ್ಟಿರೋ ಸ್ಥಾನ ಯಾವುದು, ಇದನ್ನೆಲ್ಲ ಒಂಚೂರು ನಾವು ಯೋಚನೆ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಪಶ್ಚಿಮ ಸಮುದ್ರದ ತೀರದಲ್ಲಿ ಇರತಕ್ಕಂಥ ಒಂದು ಅದ್ಭುತವಾದ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡೋಣ.
ಅಲ್ಲಿಗೆ ಹೋಗಿ ಬರೋಣ ಅಲ್ವಾ. ಅದಕ್ಕಿಂತ ಮುಖ್ಯವಾಗಿ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಒಂದು ಸಣ್ಣ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರಲಿ, ನೀವು ಕ್ಷೇತ್ರಕ್ಕೆ ಯಾಕೆ ಹೋಗ್ತೀರಿ? ಯಾಕಂದ್ರೆ ಮನೆ ಹತ್ರನೇ ಬಹಳಷ್ಟು ದೇವಸ್ಥಾನಗಳು ದೇವಾಲಯಗಳಿದೆ ಅಲ್ವಾ. ಆದರೂ ಕ್ಷೇತ್ರಕ್ಕೆ ಹೋಗ್ತೀರಿ ಯಾಕೆ? ಮತ್ತೆ ನಮ್ಮಲ್ಲಿ ಅನೇಕರಿಗೆ ಒಂದು ತಪ್ಪು ಕಲ್ಪನೆ ಇದೆ, ನಡೆಯುತ್ತೆ, ನಡೆಯಲ್ಲ. ನೋಡಿ, ನಮ್ಮ ಪ್ರಕೃತಿ ಇರತಕ್ಕಂಥದ್ದು 5 ತತ್ವಗಳು: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಈ 5 ತತ್ವಗಳಿಂದ ಆಗಿರ್ತಕ್ಕಂಥದ್ದು. ಈ 5 ತತ್ವಗಳಿಗೆ ಸಂಬಂಧಪಟ್ಟು 5 ದೇವತೆಗಳನ್ನು ಪ್ರಧಾನವಾಗಿ ತಗೊಳ್ತೀವಿ: ಸೂರ್ಯ, ಗಣಪತಿ, ದೇವಿ, ಶಿವ, ವಿಷ್ಣು. ಈ 5 ಕಾಂಪೌಂಡ್ ಒಳಗೆ ಎಲ್ಲದೂ ಬರೋದು. ಇದನ್ನು 5 ಬಿಟ್ಟು 6ನೇದು ಯಾವುದಕ್ಕೆ ಮತ್ತೊಂದು ಇಲ್ಲ. ಇನ್ನು ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು 5. ಮೊದಲನೇದು ಹೆಲ್ತು, 2ನೇದು ಸಕ್ಸಸ್ಸು, 3ನೇದು ವೆಲ್ತು, 4ನೇದು ವಿಸ್ಡಮ್ಮು, 5ನೇದು ಡೆಸ್ಟಿನೇಷನ್, ಮೋಕ್ಷ. ಇಂಗ್ಲೀಷ್ನಲ್ಲಿ ಹೇಳಿದೆ, ಯಾಕೆ ಬೇಗ ಅರ್ಥ ಆಗುತ್ತೆ ನಮ್ಮ ಜನರಿಗೆ ಕನ್ನಡಕ್ಕಿಂತ. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಮೊದಲನೇದು ಆರೋಗ್ಯ, 2ನೇದು ನಿರ್ವಿಘ್ನತೆ, 3ನೇದು ಐಶ್ವರ್ಯ, 4ನೇದು ಜ್ಞಾನ, 5ನೇದು ಮೋಕ್ಷ. ಆರೋಗ್ಯ, ನಿರ್ವಿಘ್ನತ, ಐಶ್ವರ್ಯ, ಜ್ಞಾನ, ಮೋಕ್ಷ. ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು. ಅಂದರೆ ಶಿವನ ಆರಾಧನೆ ಯಾಕೆ ಮಾಡಬೇಕು? ನಾವು ಜ್ಞಾನಕ್ಕಾಗಿ ಮಾಡಬೇಕು. ಜ್ಞಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಹಿ ವಿದ್ಯತೆ. ಜ್ಞಾನಕ್ಕಿಂತ ಪವಿತ್ರವಾದ ಇನ್ನೊಂದು ಇಲ್ಲವೇ ಇಲ್ಲ. ಹಾಗೆ ಆ ಜ್ಞಾನದಾಯಕನಾಗಿರ್ತಕ್ಕಂಥವನು ಶಿವ. ಶಿವನ ರೂಪವನ್ನು ನಾವು ನೋಡಬೇಕು. ಶಿವ ಒಂದೊಂದು ಸಾರಿ ಒಂದೊಂದು ರೀತಿಯ ಬಟ್ಟೆಗಳನ್ನು ಧಾರಣೆ ಮಾಡ್ತಾನೆ. ಹೆಚ್ಚಾಗಿ ದಿಗಂಬರ ಅಂತಾರೆ ಅವನನ್ನು. ದಿಗಂಬರ ಅಂದರೆ ಸಂಪೂರ್ಣ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಯಾವುದೇ ರೀತಿಯಲ್ಲೂ ಕೂಡ ಮೋಹ ಅಂತಕ್ಕಂಥದ್ದು ಇರೋದಿಲ್ಲ. ಬಟ್ಟೆಗಳ ವ್ಯಾಮೋಹ ಅತಿ ಹೆಚ್ಚು ನಮ್ಮ ಹೆಣ್ಮಕ್ಳಿಗೆ ಅಲ್ವಾ. ಕಾರಣ ಇದೆ ಅದಕ್ಕೆ. ಅವ್ರಿಗೆ ಅಷ್ಟು ವ್ಯಾಮೋಹ ಇಲ್ಲದೆ ಇದ್ದರೆ ಅವ್ರ ಗೃಹ ಲಕ್ಷ್ಮಿ, ಆ ಲಕ್ಷ್ಮಿ ಕಳಕಳಿಯಾಗಿ ಕಾಣಬೇಕಿದ್ರೆ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕೋಬೇಕು ತಾನೆ. ಸರಿ ಇದೆ, ಏನು ತಪ್ಪಿಲ್ಲ. ಆದರೆ ಇದು ವಿಚಾರ ನಾವು ಸೈಡಿಗೆ ಇಡೋಣ, ಆ ವಿಷಯ ಬೇಡ. ವಿಚಾರ ಏನಂತಂದರೆ, ಶಿವ ಒಂದು ಗಜಚರ್ಮಾಂಬರಧರ, ಆನೆಯ ಚರ್ಮವನ್ನು ಹೊಂದಿರ್ತಾನೆ, ಇಲ್ಲ ಅನುಜಿಂಕೆ ಚರ್ಮವನ್ನು ಹೊಂದಿರ್ತಾನೆ, ಮೃಗವ್ಯಾಧ ಅಂತ ಹೇಳ್ತಾರೆ. ಅದರಲ್ಲಿ ಒಂದು, ಅದು ನಮ್ಮ ಮನಸ್ಸಿನ ದೇವತೆ. ಅವನು ಶಿವ ಮನೋಭಿಮಾನಿ ದೇವತೆ ಅಂತ ಹೇಳ್ತಾರೆ ಶಿವನನ್ನು. ಹಾಗಾಗಿ ನಮ್ಮ ಮನಸ್ಸಿಗೆ 2 ಸ್ಥಿತಿ. ಒಂದು ಆನೆ ಥರ ಮಂದ, ಸಂಪೂರ್ಣ ಮಂದ, ಆಲಸ್ಯ, ಸೋಮಾರಿತನ. ಆನೆ ಆಲಸ್ಯ ಅಲ್ಲ, ನಮ್ಮ ಬುದ್ಧಿ ಮಂದ ಮತ್ತು ಆಲಸ್ಯದಲ್ಲಿರುತ್ತೆ. ಒಂದು, ಅದಕ್ಕೆ ಸೂಚಕವಾಗಿ ಅವನು ಆನೆಯ ಚರ್ಮವನ್ನು ಸುತ್ತಕೊಂಡಿರ್ತಾನೆ. 2ನೇದು ಜಿಂಕೆ ಚರ್ಮ, ಇಲ್ಲ ಅತಿರೇಕವಾದ ಚಂಚಲತೆ. ಮನಸ್ಸು ಒಂದು ಕ್ಷಣ ಇದ್ದಲ್ಲಿರಲ್ಲ. ಈಗ ಇಲ್ಲಿ ಕೂತಿರುತ್ತೆ, ಇನ್ನೊಂದು ಕ್ಷಣದಲ್ಲಿ ಅಮೆರಿಕಕ್ಕೆ ಹೋಗಿರುತ್ತೆ ಅಲ್ವಾ. ಅಷ್ಟು ವೇಗವಾಗಿ ಮನಸ್ಸು ಸಂಚಾರವನ್ನು ಮಾಡುತ್ತೆ. ಹಾಗಾಗಿ ಆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥವನು ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥಿಮಿತವನ್ನು ಕೊಡ್ತಾನೆ ಶಿವ ಅಂಥೇಳಿ. ಹಾಗಾಗಿ ಇವತ್ತು ನಾವು ಒಂದು ಶಿವನ ಕ್ಷೇತ್ರಕ್ಕೆ ಹೋಗೋಣ. ಈ ಶಿವನ ಕ್ಷೇತ್ರ ನಾನು ಮೊದಲೇ ಹೇಳಿದಾಗ ಪಶ್ಚಿಮ ಸಮುದ್ರ ತೀರದಲ್ಲಿದೆ ಇರತಕ್ಕಂಥದ್ದು. ಗಣೇಶನಿಂದಲೇ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಈಗಾಗಲೇ ವೀಕ್ಷಕರಿಗೆ ಗೊತ್ತಾಗಿರುತ್ತೆ, ಗಣೇಶನೇ ಅವನೇ ತನ್ನ ಕೈಯಾರೆ ತಾನೇ ಪ್ರತಿಷ್ಠೆ ಮಾಡಿ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಶಿವನ ಯಾವ ಲಿಂಗದ ದರ್ಶನ? ಆತ್ಮಲಿಂಗದ ದರ್ಶನ ಆಗಲಿ ಅಂತ. ನಮಗೆ 12 ಜ್ಯೋತಿರ್ಲಿಂಗ ಗೊತ್ತು. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಹೇಳ್ಕೊಂಡೆಲ್ಲ ನಾವು ಶ್ಲೋಕ ಹೇಳ್ತೀವಿ. ಟಾಪ್ ಟು ಬಾಟಮ್ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಈ 12 ಜ್ಯೋತಿರ್ಲಿಂಗಗಳಾದರೆ ಇದು ಆತ್ಮಲಿಂಗ, ಅಂದರೆ ಪ್ರಾಣಲಿಂಗ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಬಹಳ ವಿಶೇಷ ಅಂತಂದ್ರೆ, ನಾವೆಲ್ಲ ಕಡೆ ಶಿವಲಿಂಗವನ್ನು ಹೆಚ್ಚಾಗಿ ಕಲ್ಲಿನ ಲಿಂಗವನ್ನು ನೋಡ್ತೇವೆ ಅಲ್ವಾ. ಹೌದು. ನರ್ಮದಾ ನದಿಯ ಬಾಣಲಿಂಗ ಅಥವಾ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಿರ್ತಕ್ಕಂಥ ಲಿಂಗ, ಪ್ರಾಕೃತಿಕವಾಗಿ ಉದ್ಭವ ಆಗಿರ್ತಕ್ಕಂಥದ್ದು ಕೂಡ ಅನೇಕ ಕಡೆಗಳಲ್ಲಿ ನೋಡ್ತೀವಿ. ಇದರ ವಿಶೇಷತೆ ಏನು? ಇಲ್ಲಿ ಆತ್ಮಲಿಂಗದ ವಿಶೇಷತೆ ಏನು ಅಂದರೆ, ಬೇರೆ ಎಲ್ಲ ಲಿಂಗಗಳಲ್ಲಿ ಒಂದು ಹಾರ್ಡ್ನೆಸ್ ಇರ್ತದೆ, ಅಂದರೆ ಕಾಠಿಣ್ಯವನ್ನು ಹೊಂದಿರ್ತದೆ, ಕಠಿಣವಾಗಿರ್ತದೆ. ಇದು ಮೃದುವಾಗಿದೆ. ಹೇಗೆ ಒಂದು ಮಾಂಸದ ಖಂಡವನ್ನು ಹೇಗೆ ಒತ್ತಿದಾಗ ಆ ಮಾಂಸದ ಒಂದು ಮುದ್ದೆ ಹೇಗೆ ಒಂದು ಮೃದುವಾದಂಥ ಅನುಭವವನ್ನು ಕೊಡ್ತದೆ, ಆ ರೀತಿಯಲ್ಲಿ ಇದೆ ಇಲ್ಲಿ ಶಿವಲಿಂಗ. ಅದು ಇರುವಂಥ ಆಕಾರ ಕೂಡ ಹಾಗೆ ಒಂದು ಮಾಂಸದ ಮುದ್ದೆಯ ಥರದಲ್ಲೇ ಅದು ಆಕಾರ ಕೂಡ ಇರತಕ್ಕಂಥದ್ದು. ಇದು ಬಹಳ ವಿಶೇಷ. ಸೊ ವೀಕ್ಷಕರಿಗೆ ಈಗಾಗಲೇ ಗೊತ್ತಿರುತ್ತೆ, ಗುರುಗಳು ಇವಾಗ ಮಾತಾಡ್ತಾ ಇರೋದು ಗೋಕರ್ಣದ ಆತ್ಮಲಿಂಗ. ಗೋಕರ್ಣಕ್ಕೆ ಹೋಗೇ ಇರ್ತೀರಾ, ಶಿವಪ್ಪನ ದರ್ಶನ ಮಾಡೇ ಇರ್ತೀರಾ. ಆತ್ಮಲಿಂಗ ಅಂತ ಹೇಳ್ತಕ್ಕಂಥದ್ದು ಒಂದಾದ್ರೂ ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹೆಸರಿದೆ, ನಾಮಕರಣ ಇದೆ. ಮಹಾಬಲೇಶ್ವರ. ಮಹಾಬಲೇಶ್ವರ. ನಾವು
ವಿಶ್ವೇಶ್ವರ, ರಾಮೇಶ್ವರ, ಸೋಮನಾಥೇಶ್ವರ, ವೈದ್ಯನಾಥೇಶ್ವರ, ಕೃಷ್ಣೇಶ್ವರ, ಭೀಮೇಶ್ವರಗಳೆಲ್ಲ ಕೇಳಿದೀವಲ್ಲ. ಆದರೆ ಇವನು ಮಹಾಬಲೇಶ್ವರ. ಯಾಕೆ ಮಹಾಬಲೇಶ್ವರ ಅಂತಂದರೆ ನಮ್ಗೆ ಆ ಕಥೆ ಎಲ್ಲರಿಗೂ ಗೊತ್ತು. ಅದು ನಾವು ಕಥೆ ಎಲ್ಲ ಹೇಳ್ತಾ ಹೋಗೋದಿಲ್ಲ. ನಾನು ಇವಾಗ ಸಿಂಪಲಾಗಿ ಹೇಳ್ಬಿಡ್ತೀನಿ. ರಾವಣ ಕೈಲಾಸದಿಂದ ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ತಂದ. ಅದು ಲಂಕೆಗೆ ಹೋದರೆ ರಾಕ್ಷಸರೆಲ್ಲ ಉಪಟಳ ಜಾಸ್ತಿ ಆಗ್ಬಿಡುತ್ತೆ, ಭೂಮಿ ಮೇಲೆ ಬದುಕೋರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತೇಳಿ ದೇವತೆಗಳೆಲ್ಲ ಪ್ಲಾನ್ ಮಾಡಿ ಮಧ್ಯದಲ್ಲಿ ನಾರದರನ್ನು ಕಳಿಸಿ, ನಾರದರು ಒಂದು ಸ್ವಲ್ಪ ಹೊತ್ತೆಲ್ಲ ಫಿಟ್ಟಿಂಗ್ ಮಾಸ್ಟರ್ ಅಲ್ವಾ ಅವರು. ಸ್ವಲ್ಪ ಅವರೆಲ್ಲ ಕಿತಾಪತಿಗಳು ಲೋಕ ಕಲ್ಯಾಣ ಅಫ್ಕೋರ್ಸ್ ಖಂಡಿತ ಅದನ್ನೆಲ್ಲ ಮಾಡ್ಕೊಂಬಿಟ್ಟು ಆನಂತರ ಗಣಪತಿ ಒಬ್ಬ ದನಕಾಯ ಹುಡುಗನ ವೇಷದಲ್ಲಿ ಬಂದು ಆ ಲಿಂಗ ಸಂಜೆ ಹೊತ್ತಾಯಿತು ಅರ್ಘ್ಯ ಕೊಡೋದಕ್ಕೋಸ್ಕರವಾಗಿ ರಾವಣ ಕಾಯ್ತಾ ಇರ್ತಾನೆ. ಅಲ್ಲಿ ಗಣೇಶನ ಕೈಲಿ ಹಸ್ತಾಂತರ ಮಾಡಿಬಿಟ್ಟು ಹೋಗಿ ಸಮುದ್ರದಲ್ಲಿ ಮುಳುಗ್ತಾನೆ. ಅಲ್ಲಿಂದ ಅಲ್ಲಿಗೆ ಬರೋದ್ರೊಳಗಡೆ ಇವನು ಓಂ ನಮಃ ಶಿವಾಯ ಹೇಳ್ತಾ ಪ್ರದೋಷ ಕಾಲದಲ್ಲಿ ಪ್ರತಿಷ್ಠೆ ಮಾಡಿಬಿಡ್ತಾನೆ ಗಣೇಶ. ಹಾಗಾಗಿ ಆ ನಂತರ ಅಲ್ಲಿಂದ ಬಂದು ಅರ್ಘ್ಯ ಎಲ್ಲ ಕೊಟ್ಟು ಸಂಧ್ಯಾ ವಂದನೆ ಮುಗಿಸ್ಕೊಂಡು ಬರ್ತಾನೆ. ರಾವಣ ಬಂದು ನೋಡಿದರೆ ಈಶ್ವರಲಿಂಗವನ್ನು ನೆಲಕ್ಕೆ ಇಟ್ಬಿಟ್ಟಿದ್ದಾನೆ. ಕೊಡಬೇಕಿದ್ರೆ ಪರಮೇಶ್ವರ ಹೇಳಿರ್ತಾನೆ, ಇದು ಭೂಸ್ಪರ್ಶ ಲಂಕೆಯಲ್ಲೇ ಆಗಬೇಕು. ಅಕಸ್ಮಾತ್ ನೀನು ಲಂಕೆಯಲ್ಲಿ ಭೂಸ್ಪರ್ಶ ಮಾಡಿದ್ರೆ ಬೇರೆ ಕಡೆ ಎಲ್ಲಾದರೂ ಭೂಸ್ಪರ್ಶ ಆಯಿತು ಅಂತಂದರೆ ಅಲ್ಲೇ ಕೆಳಗಡೆ ಇಳಿದೋಗ್ಬಿಡುತ್ತೆ, ಮತ್ತೆ ನಿನ್ನ ಹತ್ರ ತೆಗಿಯೋಕ್ಕಾಗೋದಿಲ್ಲ. ಬಹಳ ಪ್ರಯತ್ನ ಪಡ್ತಾನೆ. ಅದನ್ನು ಹಿಡಿದು ಎರಡು ಕೈಯಿಂದ ಅದನ್ನು ತಿರ್ಚಿ ಎಳಿಯಕ್ಕೆ ನೋಡ್ತಾನೆ. 3 ದಾರು ಎಳ್ಕೊಂಡು ಹೋಗ್ತೀನಿ ಅಂತ, ಬರೋದಿಲ್ಲ. ಆವಾಗ ಅದು ಟ್ವಿಸ್ಟ್ ಆಗುತ್ತೆ. ಅಲ್ಲಿ ಬಹಳ ವಿಶೇಷವಾಗಿದೆ. ಬಹಳ ವಿಶೇಷ ಅಂದರೆ ಯಾಕೆ ಅಂದರೆ ಅದು ಮೃದುವಾಗಿರ್ತಕ್ಕಂಥದ್ದು. ಒಂದು ಕಡೆಯಲ್ಲಿ ಅವನು ಅದನ್ನು ಬಲವಾಗಿ ಎರಡೂ ಕೈಯಿಂದ ಮಹಾಬಲಿಷ್ಠ ಅಲ್ವಾ ಅವನು. ಅಷ್ಟು ಬಲಿಷ್ಠನಾದವನು ಎರಡೂ ಕೈಯಿಂದ ಅದನ್ನು ತಬ್ಬಿ ಹಿಡಿದು ತಿರುಗಿಸಿ ಎಳಿಯಕ್ಕೆ ನೋಡ್ತಾನೆ. ಅವಾಗ ಸ್ವಲ್ಪ ಹಿಂಗೆ ಕ್ರಾಸ್ ಆಗುತ್ತೆ ಶಿವಲಿಂಗ ಅದು. ಹಾಗಾಗಿ ಅವನು ಮಹಾಬಲಿಷ್ಠನಾಗಿ ಅಷ್ಟೆಲ್ಲ ಬಲವನ್ನು ಪ್ರಯೋಗಿಸಿ ಎಳೆದರೂ ಕೂಡ ಶಿವಲಿಂಗ ಅಲಗಾಡಲೇ ಇಲ್ಲ. ಹಾಗಾಗಿ ಆ ಬಲಿಷ್ಠನನ್ನು ಕೂಡ ಮಣಿಸಿದಂತಹ ಮಹಾಬಲಿಷ್ಠ ಇವನು ಅಂಥೇಳಿ ಮಹಾಬಲೇಶ್ವರ ಅಂಥೇಳಿ. ಆನಂತರ ಇವನಿಗೆ ಗೊತ್ತಾಗುತ್ತೆ ಶಿವಲಿಂಗ ಹೀಗೆ ಕೆಳಗಿಟ್ಟವನು ಗಣೇಶ ಅಂತ ಗೊತ್ತಾಗುತ್ತೆ. ಅಟ್ಟಿಸ್ಕೊಂಬಂದು ಎಲ್ಲ ಮಾಡಿಬಿಟ್ಟು ಅದೇನು ಸ್ವಲ್ಪ ದೂರ ಹೋಗೋಷ್ಟೆಲ್ಲ ಹಿಡಿದ್ಬಿಟ್ಟು ನೆತ್ತಿಯ ಮೇಲೆ ಗುದ್ದಿದ ರಾವಣ ಗಣೇಶನಿಗೆ ಅಂತ ಬರುತ್ತೆ ಅಲ್ಲಿ ಕ್ಷೇತ್ರ ಮಹಾತ್ಮೆಯಲ್ಲಿ. ಅಲ್ಲಿಗೆ ಈ ಆತ್ಮಲಿಂಗದ ಪಕ್ಕದಲ್ಲೇ ಗಣೇಶನ ಒಂದು ವಿಗ್ರಹ ಕೂಡ ಇದೆ. ಆ ಗಣೇಶನ ವಿಗ್ರಹದ ನೆತ್ತಿಯ ಭಾಗದಲ್ಲಿ ಹೋಲಿದೆ, ತೂತಾಗಿದೆ. ಅದು ರಾವಣ ಹೊಡೆದಿದ್ರಿಂದ ತೂತು ಬಿದ್ದಿರೋದು ಅಂಥೇಳಿ. ಹೋದಂಥ ಭಕ್ತಾದಿಗಳು ಅಲ್ಲಿ ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನು, ಗಂಧ, ಚಂದನಾದಿಗಳನ್ನು ಕೂಡ ಹಚ್ಚಿ ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಾಡಿಕೆ ಇದೆ. ಇಲ್ಲಿ ಹೋಗ್ತಕ್ಕಂಥ ಎಲ್ಲ ಭಕ್ತರಿಗೂ ನೇರವಾಗಿ ಮೊದಲು ಶಿವಲಿಂಗವನ್ನು ಸ್ಪರ್ಶ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು ಮುಂಚೆ. ಹೌದು, ನಾವೆಲ್ಲ ಸ್ಪರ್ಶ ಮಾಡಿದವ್ರೆ, ಕೈಯಾರೆ ಅದನ್ನು ಮುಟ್ಟಿ ಅಭಿಷೇಕ ಎಲ್ಲ ಮಾಡಿ ಬಂದವರೇನೆ. ಆದರೆ ಆ ನಂತರದಲ್ಲಿ ಅನೇಕ ಸಂದರ್ಭ ಏನು ಮಾಡಿದ್ರು ಅಂದರೆ ನಮ್ಮ ಜನ ಹೋದವರು ಇದೇನು ಮೆತ್ತಗಿದೆಯಲ್ಲ ಅಂತ ಕೆರದೆಲ್ಲ ನೋಡಿಬಿಟ್ಟು ರಕ್ತ ಬಂದಂಥ ದಾಖಲೆಗಳು ಕೂಡ ಉಂಟು ಅಲ್ಲಿ. ಹಾಗಾಗಿ ಆ ನಂತರದಲ್ಲಿ ಈಗ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಏನೋ ನಿರ್ಬಂಧ ಮಾಡಿದ್ದಾರೆ. ಕೆಲವು ಸಮಸ್ಯೆಗಳು ಜನ ಉಂಟು ಮಾಡಿರ್ತಾರೆ. ನಮ್ಮ ಜನರ ಸ್ವಭಾವ ಹಾಗೆ ತಾನೆ. ನಮ್ಮ ಜನರಿಗೆ ಅದು ಕಲ್ಪನೆ ಇಲ್ಲ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ನಾನು ಅದು ಇದು ಅಂತ ಹೇಳೋದಿಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಒಂದು ವಿಗ್ರಹ ಅಂತ ಇರ್ತದೆ. ವಿಗ್ರಹ ಅಂದರೆ ಏನು, ಯಾಕೆ ದೇವಸ್ಥಾನ, ಅದರ ಬಗ್ಗೆ ಎಲ್ಲ ನಾನು ಮುಂದೆ ಸಮಯ ಸಿಕ್ಕಿದಾಗ ಅದರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಎಲ್ಲ ಒಂದೇ ಸರಿ ಕೊಟ್ಟರೆ ಚೆನ್ನಾಗಿರಲ್ಲ. ಹಾಗಾಗಿ ನೀವು ಹೋಗ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ತಪ್ಪು ಆಚರಣೆಗಳು, ಪ್ರತಿಯೊಂದು ಅನಾಚಾರಗಳು, ಪ್ರತಿಯೊಂದು ತಪ್ಪು ಕೆಲಸಗಳು ನಿಮಗೆ ಅಪಾಯವನ್ನು ಕೊಡ್ತಕ್ಕಂಥವಾಗಿರ್ತವೆ. ನೀವು ಕ್ಷೇತ್ರಕ್ಕೆ ಹೋಗೋದು ಪುಣ್ಯ ಸಂಪಾದನೆಗಾಗಿ, ಪಾಪವನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ, ಯಾವುದೋ ಒಂದು ದುಃಖ ದಾರಿದ್ರ್ಯಾದಿಗಳನ್ನು ನಾಶ ಮಾಡ್ಕೊಳ್ಳೋದಕ್ಕಾಗಿ ಕ್ಷೇತ್ರಕ್ಕೆ ಹೋಗಿರ್ತೇವೆ. ಅಲ್ಲಿ ಹೋಗಿ ನಾವು ತಪ್ಪನ್ನು ಮಾಡಿದಾಗ ಮಾಡಿರೋ ತಪ್ಪು ಕಳ್ಕೊಳ್ಳೋದಕ್ಕಾಗಿ ಹೋಗಿದ್ದು, ಆ ತಪ್ಪು ಹೋಗೋದಿಲ್ಲ, ಅದು ಹಾಗೆ ಉಳ್ಕೊಳ್ತದೆ. ಅದರ ಮೇಲೆ ಕ್ಷೇತ್ರದಲ್ಲಿ ಅಪಚಾರ ಮಾಡಿರತಕ್ಕಂತಹ ದೋಷವೂ ಒಂದು ಪ್ರತ್ಯೇಕವಾಗಿ ಒಂದು ಸೇರ್ಕೊಳ್ತದೆ. ವಜ್ರಲೇಪೋ ಭವಿಷ್ಯತಿ ಅಂತ. ವಜ್ರಲೇಪ ಅಂತಂದ್ರೆ 8 ರೀತಿಯ ಬಂಧಗಳನ್ನು ಸೇರಿಸಿ ಮಾಡ್ತಕ್ಕಂಥದ್ದು, ಅಷ್ಟಬಂಧ ಅಂತ ಹೇಳ್ತಾರಲ್ಲ, ಅದೇ ವಜ್ರಲೇಪ ಅಂದರೆ. ಅದು ಹೇಗೆ 2 ಕಲ್ಲುಗಳನ್ನು ಕೂಡ ಅಂಟಿಸ್ತದೆ. ಅದು 2 ಕಲ್ಲುಗಳು ಪರಸ್ಪರ ಅಂಟ್ಕೊಂಡು ಸಾವಿರಾರು ವರ್ಷದ ತನಕ ವಿಗ್ರಹ ಶೇಕ್ ಆಗದೆ ಇರೋ ರೀತಿಯಲ್ಲಿ ಅಷ್ಟಬಂಧವನ್ನು ಹಾಕಿದ್ರೆ ನಿಂತ್ಕೊಳ್ತದೆಯಲ್ಲ, ಹಾಗೆ ವಜ್ರಲೇಪವಾಗಿ ಅದು ನಮ್ಮ ಕರ್ಮ ಅಂಟ್ಕೊಂಡ್ಬಿಡುತ್ತೆ ನಮಗೆ. ಗುರುಜಿ, ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೂ ಮುನ್ನ ಒಂದು ವಿಸ್ಮಯಕಾರಿ ವಿಚಾರವನ್ನು ನನ್ನ ಜೊತೆ ಹಂಚ್ಕೊಂಡಿದ್ರಿ. ಗೋಕರ್ಣ ಕ್ಷೇತ್ರದ ಬಗ್ಗೆ ಪುನರ್ ಪ್ರತಿಷ್ಠಾಪನೆ ಮಾಡೋಕ್ಕೆ ಹೋದಾಗ ನಡೆದ ಪವಾಡದ ಬಗ್ಗೆ ಹೇಳಿ ಗುರುಜಿ. ಅದು ಸುಮಾರು ಈಗ ಒಂದು 50 ವರ್ಷಗಳ ಸುಮಾರಿನ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಆವಾಗ ಪುನಃ ಅಷ್ಟಬಂಧವನ್ನು ಹಾಕಬೇಕು ಅಂತ ಹೇಳಿ ನಮ್ಮ ರಾಮಚಂದ್ರಾಪುರ ಮಠದ ಬ್ರಹ್ಮೀಭೂತ ಜಗದ್ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಭಾರತಿ ಸ್ವಾಮಿಗಳವರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಇತ್ಯಾದಿ ಸ್ವಲ್ಪ ಗಣ್ಯಮಾನ್ಯರ
ಮತ್ತು ಮಹನೀಯರ ಪೂಜನೀಯರ ಒಂದು ಸನ್ನಿಧಾನದಲ್ಲಿ ಅವರ ಒಂದು ಸಮಕ್ಷಮದಲ್ಲಿ ಅಲ್ಲಿರುವಂಥ ಪೀಠಗಳನ್ನು ಪಾಣಿಪೀಠಗಳನ್ನು ತೆಗೆಯಲಾಯಿತು. ಅನೇಕ ಪಾಣಿಪೀಠಗಳನ್ನು ತೆಗೆದ ನಂತರ ಇನ್ನು ಕೆಳಗಡೆ ಎಷ್ಟಿದೆ ಅಂತ ನೋಡಬೇಕು ಅಂಥೇಳಿ ಕೆಲವರ ಕುತೂಹಲ. ಬೇಡ ಅಂತೇಳಿ ಅನೇಕರು ಹೇಳಿದ್ರು, ಕೇಳಲಿಲ್ಲ. ಯಾಕೆ ಅಂತಂದರೆ ಆತ್ಮಲಿಂಗ, ಅದರ ಮೂಲ ಹುಡುಕ್ಲಿಕ್ಕೆ ಹೋಗಬಾರ್ದು, ಅದು ಪಾತಾಳದವರೆಗೂ ಇರಬಹುದು ಅಂತಕ್ಕಂಥ ಒಂದು ಕಲ್ಪನೆ ಕೂಡ ಇದೆ. ಹಾಗಾಗಿ ಬೇಡ ಅಂತ ಹೇಳಿದ್ರೆ ಕೇಳ್ದಲೇ ಅದನ್ನು ಪುನಃ ತೆಗಿಲಿಕ್ಕೆ ಅಂತೇಳಿ ಹೋದಾಗ 14 ಪಾಣಿಪೀಠಗಳನ್ನು 8 ಪಾಣಿಪೀಠಗಳನ್ನು ಏನೋ ಕಿತ್ತು ತೆಗೆದ್ರು. ಆ ನಂತರದಲ್ಲಿ ಸಮುದ್ರ ಉಕ್ಕಿ ಬಂತು. ದೇವಸ್ಥಾನದ ಬಾಗಿಲು ಹತ್ತಿರದವರೆಗೂ ಸಮುದ್ರದ ತೆರೆಗಳು ಭೋರ್ಗರಿತ ಬರಲಿಕ್ಕೆ ಶುರುವಾದಾಗ ಗಾಬರಿಯಾಗಿ ಅಲ್ಲೇ ಹಾಗೆ ನಿಲ್ಲಿಸಿದ್ರು ಅಂಥೇಳಿ ಒಂದು ಮಾತನ್ನು ನಾವು ಕೇಳ್ಪಟ್ಟಿದ್ವಿ. ನಾವು ನೋಡಿಲ್ಲ, ನಾವು ಹೋಗಿಲ್ಲ. ಹಾಗಾಗಿ ಇದು ವದಂತಿ ಇದ್ದರೂ ಇರಬಹುದು, ಆದರೆ ಕ್ಷೇತ್ರದಲ್ಲಿ ಆ ಒಂದು ಮಹತ್ವ ಅಂತಕ್ಕಂಥದ್ದಂತೂ ಇದೆ. ಭದ್ರಕಾಳಿ ದೇವಸ್ಥಾನ ಇದೆ, ಅನೇಕ ಬೇರೆ ಬೇರೆ ವೀರಭದ್ರ ಇತ್ಯಾದಿ ದೇವಸ್ಥಾನ, ಆ ಒಂದು ದೇವತಾ ಸನ್ನಿಧಾನಗಳು ಕೂಡ ಉಂಟು. ಹಾಗಾಗಿ ಈ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಶಿವ 3ನೇ ಕಣ್ಣನ್ನು ತೆಗೆದ್ರೆ ನಾವು ಸುಟ್ಟೋಗ್ತೇವೆ. ಹಾಗಾಗಿ ಅವನಿಗೆ ಕೋಪ ಬರೆಸೋದು ಅಷ್ಟು ಸೂಕ್ತ ಅಲ್ಲ. ಹೋಗಿ ದರ್ಶನ ಮಾಡಿ, ಸೇವೆ ಮಾಡಿ, ಪಾಪಗಳನ್ನು ಕಳ್ಕೊಳ್ಳಿ, ಮತ್ತೊಂದು ಗಂಟು ಹಾಕ್ಕೊಂಡು ಬರೋ ಕೆಲಸ ಮಾಡೋದು ಬೇಡ. ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬರೋದ್ರಿಂದ ಯಾವ ಪರಿಹಾರ ಸಿಗತ್ತೆ? ಜೀವನದಲ್ಲಿ ನಮ್ಮ ಯಾವ ಸಮಸ್ಯೆಗೆ ಪರಿಹಾರ ದೊರಕತ್ತೆ ಗುರುಗಳೇ? ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ. ಅಂದರೆ ಯಾರು ಹೋಗಬೇಕು ಸ್ಪೆಸಿಫಿಕಲಿ? ಯಾರಿಗೆ ಈಗ ಹಸಿವಾದವರು ಊಟ ಮಾಡಬೇಕು ಅಲ್ವಾ? ಹಾಗೆ ಅವನು ಜ್ಞಾನದಾಯಕ ಅಂತೇಳಿ ನಾನು ಮೊದಲೇ ಹೇಳಿದ್ದೀನಿ. ಯಾರಿಗೆ ಜ್ಞಾನ ಬೇಕು ಅಂತ ಅಪೇಕ್ಷೆ ಇರ್ತದೆಯೋ ಅವರೆಲ್ಲರೂ ಹೋಗಬೇಕು. ಅಂದರೆ ಈಗ ಮಕ್ಕಳನ್ನ ಕರ್ಕೊಂಡು ಹೋದರೆ ಓದಿನಲ್ಲಿ ಹಿಂದೆ ಇದ್ದಾರೆ ಅನ್ನೋರು ಹೋಗ್ಬೋದು. ಅಂದರೆ ಕೇವಲ ಅಲ್ಲಿ ಹೋದೆ, ನಾನು ಗೋಕರ್ಣಕ್ಕೆ ಹೋದೆ ಬಂದೆ ಮಾಡಿದರೆ ಉಪಯೋಗ ಇಲ್ಲ. ಆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಕೆಲವು ವಿಧಿಗಳು ಉಂಟು. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಮುದ್ರ ಸ್ನಾನವನ್ನು ಮಾಡ್ತಕ್ಕಂಥ ವಿಧಿ ಇದೆ. ಸಮುದ್ರಕ್ಕೆ ಪೂಜೆಯನ್ನು ಮಾಡಬೇಕು. ಅದಕ್ಕೆಲ್ಲ ಕ್ರಮಗಳಿದೆ. ಕ್ಷೇತ್ರ ವಿಧಿ ಅಂತಲೇ ಒಂದು ವ್ಯವಸ್ಥೆ ಇರುತ್ತೆ. ಆ ಕ್ಷೇತ್ರ ವಿಧಿಯನ್ನು ಆಚರಣೆ ಮಾಡಬೇಕು. ಅಲ್ಲಿ ಹೋದಾಗ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಸಮುದ್ರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು, ಅದು ಬ್ರಾಹ್ಮಣರು ಮಾತ್ರ ಮಾಡಬೇಕು, ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಅಂಥೇಳಿ ಅನೇಕರಲ್ಲಿ ಅದೊಂದು ತಪ್ಪು ಕಲ್ಪನೆ ಇರ್ಬೋದು. ಯಾರ್ಯಾರಿಗೆ ಕೈ ಇದೆಯೋ ಎಲ್ಲರೂ ಅರ್ಘ್ಯ ಕೊಡ್ಬೋದು. ಯಾರ್ಯಾರಿಗೆ ಸೂರ್ಯ ಬೇಕು ಅಂತಿದೆಯೋ ಅವರೆಲ್ಲರೂ ಸೂರ್ಯನಿಗೆ ಅರ್ಘ್ಯ ಕೊಡ್ಬೋದು. ಅದೇನು ದೋಷ ಏನಾಗೋದಿಲ್ಲ, ತಪ್ಪು ಏನಾಗೋದಿಲ್ಲ. ಆದರೆ ಎಲ್ಲ ಸಂಸ್ಕಾರಗಳಿಗೆ ಒಂದು ಗುರುಪದೇಶ ಅಂತ ಬೇಕು, ಗುರುವಿನ ಮಾರ್ಗದರ್ಶನ ಅಂತ ಬೇಕು. ಒಬ್ಬರು ಹಿರಿಯರನ್ನು ಮಾರ್ಗದರ್ಶಕರಾಗಿ ಇಟ್ಟುಕೊಂಡು ಸರಿಯಾದ ರೀತಿಯ ವ್ಯವಸ್ಥೆಯನ್ನು ತಂದುಕೊಂಡು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ವ್ಯವಸ್ಥೆಯ ಪ್ರಕಾರ, ಉದಾಹರಣೆಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು, ಯಾಕೆಂದರೆ ನಮಗೆಲ್ಲ ಸೂರ್ಯೋದಯ ಆಗೋದು 11 ಗಂಟೆಗಲ್ವಾ. ಹಾಗಾಗಿ ಸೂರ್ಯೋದಯಕ್ಕಿಂತ ಮೊದಲು ಪ್ರಕೃತಿಯಲ್ಲಿ ಸೂರ್ಯೋದಯ ಯಾವಾಗ ಆಗುತ್ತೋ ನಮಗೆ ಸೂರ್ಯೋದಯ ಆಗೋದಲ್ಲ. ಪ್ರಕೃತಿಯಲ್ಲಿ ಸೂರ್ಯೋದಯ ಯಾವಾಗ ಆಗ್ತದೆ? ಹೆಚ್ಚು ಕಡಿಮೆ 5:30, 5:45 ಆಗ್ತದೆ ಅಂತ ಇಟ್ಕೊಳ್ಳೋಣ. ಅದು ಪಶ್ಚಿಮ ಸಮುದ್ರ ಆದ್ದರಿಂದ 6 ಗಂಟೆ ಅಂತ ಇಟ್ಕೊಳ್ಳೋಣ. ಹಾಗಾಗಿ ನೀವು ಒಂದು 4:00-4:15ಗೆ ಎದ್ದು ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು, ಆನಂತರದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು, ಆನಂತರದಲ್ಲಿ ಅಲ್ಲಿಂದ ಬಂದು ಮೊದಲು ಗಣೇಶನ ದರ್ಶನ ಮಾಡಿ, ಆಮೇಲೆ ಆತ್ಮಲಿಂಗ ದರ್ಶನ, ಅಕ್ಕಪಕ್ಕದಲ್ಲೇ ಇರೋದು ಎರಡು ಕೂಡ. ಇದು ಒಂದು ದರ್ಶನವನ್ನು ಮಾಡಿಕೊಂಡು ಅಲ್ಲಿ ತಾಮ್ರಗೌರಿ ಹೀಗೆ ದೇವತಾ ಬೇರೆ ಬೇರೆ ದೇವತಾ ದರ್ಶನಾದಿಗಳನ್ನು ಮಾಡಿಕೊಂಡು ನಿಮ್ಮ ಶಕ್ತಿಯಾನುಸಾರ ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತಾರೆ. ಶಿವನಿಗೆ ಅಭಿಷೇಕ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ಬಿಲ್ವ ಪ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ಅಭಿಷೇಕ ಬಿಲ್ವಪತ್ರೆಗಳಿಂದ ಅವನನ್ನು ಆರಾಧನೆ ಮಾಡಿಕೊಂಡು ಕೂತು ಅವನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬರಬೇಕು. ಆ ನಂತರದಲ್ಲಿ ಅಲ್ಲಿ ಯಾವ ಸೇವೆ ಮಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಬರ್ತದೆಯೋ ಅದೆಲ್ಲ ಸೇವೆಗಳನ್ನು ಮಾಡಬಹುದು. ಆದರೆ ನಿಮ್ಮ ಜಾತಕದ ಕುಂಡಲಿಯ ಅನುಸಾರವಾಗಿ ಯಾವ ದೋಷ ಇದೆ, ಆ ದೋಷಕ್ಕೆ ಯಾವ ಆರಾಧನೆಯಿಂದ ಪರಿಹಾರ ಆಗುತ್ತೆ, ಯಾವ ಸುಲಭವಾದ ಆರಾಧನೆ ಮಾಡ್ಕೋಬಹುದು ಇತ್ಯಾದಿಗಳನ್ನು ನೋಡಿಕೊಳ್ಳದೆ ಏನೋ ಒಂದು ತೀರ್ಮಾನ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಆಚಾರ ವಿಚಾರ ಈ ಒಂದು ವಿಭಾಗದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಆಚರಣೆಗಳನ್ನು ನಮ್ಮ ಹಿರಿಯರು ಮಾಡ್ತಿದ್ರು ಅಂತ ಹೇಳಿ ನಾವು ಮಾಡ್ತಾ ಸಾಕ್ತೀವಿ. ಆದರೆ ಅದರ ನಿಜ ಅರ್ಥ ಏನು ಅಂತ ಗೊತ್ತೇ ಇರೋದಿಲ್ಲ. ಹಾಗೆ ಮಾಡಬಾರ್ದು. ಪ್ರತಿಯೊಂದು ಆಚರಣೆಯ ಹಿಂದೊಂದು ವೈಜ್ಞಾನಿಕ ಕಾರಣವಿದೆ. ಯಾಕಾಗಿ ಹಾಗೆ ಒಂದು ಪದ್ಧತಿ ಇದೆ ಅಂತ ತಿಳಿಸೋ ಪ್ರಯತ್ನ ಆಚಾರ ವಿಚಾರ ವಿಭಾಗದಲ್ಲಿ ಗುರುಗಳು ಮಾಡಿಕೊಡ್ಲಿದ್ದಾರೆ. ಇವತ್ತಿನ ಒಂದು ಪ್ರಶ್ನೆ, ನಾನು ನಿಮ್ಮ ದನಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ಗುರುಗಳ ಮುಂದೆ ಇಡ್ತೀನಿ. ಗುರುಗಳೇ, ನನಗೆ ಬಹಳಷ್ಟು ಬಾರಿ ಅನಿಸೋದು ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲವೊಂದು ನಿಯಮಗಳಿವೆ. ಹೌದು.
ಇದೇ ರೀತಿಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಯನ್ನೇ ತೊಟ್ಟು ಬರಬೇಕು ಒಳಗಡೆ, ಇಲ್ಲ ಅಂದ್ರೆ ನಿರ್ಬಂಧ, ಒಳಗಡೆ ಬಿಡೋದಿಲ್ಲ. ನಿಜ. ಪಂಚೆಯನ್ನ ಉಟ್ಟೇ ಬರಬೇಕು, ಆದ್ರೆ ಒಳಗೆ ಬಂದಾಗ ಮೇಲ್ಗಡೆಯ ಒಂದು ದಿರಿಸನ್ನ, ಅಂಗಿಯನ್ನ, ಬನಿಯನ್ನ ತೆಗಿಬೇಕು ಅನ್ನೋ ಒಂದು ಪದ್ಧತಿ ಇದೆ. ಸತ್ಯ. ವಿಶೇಷ ಕ್ಷೇತ್ರಗಳಲ್ಲಿ ನಾವು ಗಮನಿಸಿರೋ ಹಾಗೆ. ಯಾಕೆ ಗುರುಗಳೇ? ಯಾಕೆ? ಒಳ್ಳೆ ಪ್ರಶ್ನೆ. ಈಗ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ರಶ್ನೆ. ಈಗ ಅನೇಕರು ನಾವು ನೋಡಿದ್ದೀವಿ, ಕೆಲವರು ಅದರ ಬಗ್ಗೆ ಮಹಾತ್ಮರು ಅಂತ ಹೇಳಬೇಕು, ಪುಣ್ಯ ಪುರುಷರು ಹೇಳಬೇಕು, ಅವ್ರಿಗೇನೋ ಹೇಳಬೇಕು ನಂಗೆ ಗೊತ್ತಾಗಲ್ಲ, ಬ್ರಾಹ್ಮಣರು ಹೇಳಿ ಗೊತ್ತಾಗಲಿ, ಜನವಾರ ಇದೆಯೋ ಇಲ್ಲೋ ಹೇಳಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಬಟ್ಟೆ ಬಿಚ್ಚಿಸ್ತಾರೆ ಅಂತ ಹೇಳಿದಂಥ ಮಹಾತ್ಮರ ಮಾತನ್ನೆಲ್ಲ ನಾನು ಕೇಳಿ. ತಪ್ಪು ತಿಳುವಳಿಕೆ ಅಲ್ಲ, ಅದಕ್ಕೆ ಪ್ರಸಂಗತನ ಅಂತಾರೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ತಪ್ಪು ತಿಳುವಳಿಕೆ ಹೇಳೋದು ಕಷ್ಟ. ಯಾಕೆಂದರೆ ವಿಗ್ರಹ ಅಂದ್ರೆ ಏನು? ಮೂರ್ತಿ ಅಲ್ವಾ? ಮೂರ್ತಿ ಅಂತ ಅಷ್ಟೇ ಗೊತ್ತು. ಸಂಸ್ಕೃತದ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಇದೆ, ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ ಅಲ್ಲ. ಈ ಉದಾಹರಣೆ ಗೋ ಅನ್ನೋ ಅರ್ಥ ಇದೆಯಲ್ಲ, ಗೋ ಅನ್ನೋ ಪದ ಇದೆಯಲ್ಲ, ಗೋ ಅಂದರೆ ತಲೆ ಕೂದಲು ಅಂತ ಅರ್ಥ ಇದೆ, ಇಂದ್ರಿಯ ಅಂತ ಅರ್ಥ ಇದೆ, ಸ್ವರ್ಗ ಅಂತ ಅರ್ಥ ಇದೆ, ಶಬ್ದ ಅಂತ ಅರ್ಥ ಇದೆ, ಆಕಳು ಅಂತೂ ಅರ್ಥ ಇದೆ. ಯಾವುದು ಅಂತ ತಗೋತೀನಿ? ಪರಿಸ್ಥಿತಿ, ಅಲ್ಲಿಯ ಸನ್ನಿವೇಶಗಳಿಗೆ ತಕ್ಕಂಥ ಅರ್ಥವನ್ನು ತಗೋಬೇಕಾಗ್ತದೆ. ಇಲ್ಲಿ ವಿಗ್ರಹ ಗ್ರಹಿಸಿದ್ದನ್ನು ವಿಸ್ತಾರ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಅಂದರೆ ಪ್ರಕೃತಿಯಲ್ಲಿ ಇರತಕ್ಕಂಥ ಶಕ್ತಿಗಳನ್ನು ಆಕರ್ಷಣೆ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಆ ವಿಗ್ರಹಗಳಾಗಿರ್ತವೆ. ಇದು ನಾವು ಮುಖ್ಯವಾಗಿ ತಿಳ್ಕೋಬೇಕು. ನಾವು ಕ್ಷೇತ್ರಕ್ಕೆ ಹೋಗೋದು ಯಾಕೆ? ದೇವತಾ ಅನುಗ್ರಹ ಅನ್ನುವಂತಹ ಚೈತನ್ಯವನ್ನು ನಾವು ತೊಗೊಂಡು ಬರೋದಕ್ಕೆ ಹೋಗೋದು. ಎಷ್ಟೋ ಜನ ಹೋಗ್ತಾರೆ, ದೂರದಿಂದ ದರ್ಶನ ಮಾಡಿದ್ರು, ಹೊರಟುಬಿಟ್ರು ವಾಪಸ್ಸು. ಟೈಮ್ ಇಲ್ಲ, ನಮಗೆ ಉಪಯೋಗವೇ ಇಲ್ಲ. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಯಾವುದೇ ಕ್ಷೇತ್ರಕ್ಕೆ ನಾವು ಹೋದ್ರೂ ಕನಿಷ್ಠ ಪಕ್ಷ ಅಲ್ಲಿ ನಾವು ತಿಂದಂತಹ ಆಹಾರ, ಅಲ್ಲಿ ಹೋದ್ಮೇಲೆ ಅಲ್ಲಿ ಆಹಾರ ತಿನ್ನಲೇಬೇಕು, ಪ್ರಸಾದ ಸ್ವೀಕಾರ ಮಾಡಲೇಬೇಕು. ಒಂದೊಮ್ಮೆ ಪ್ರಸಾದದ ವ್ಯವಸ್ಥೆ ಇಲ್ಲದೆ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ವಿ. ಯಾವಾಗ? ಈ ಉದಾಹರಣೆಗೆ ಎಷ್ಟೋ ಕ್ಷೇತ್ರಗಳಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಅನ್ನುವಂಥ ವ್ಯವಸ್ಥೆ ಇಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಇಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಂತೂ ಹೆಚ್ಚಾಗಿ ಪ್ರಸಿದ್ಧವಾದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆ ಉಂಟು. ಯಾಕೆ ಅಂದರೆ ದೇವರಿಗೆ ನೈವೇದ್ಯವಾಗಿರ್ತಕ್ಕಂತಹ ಆಹಾರವನ್ನು ಮಿಶ್ರಣ ಮಾಡಿ ಅದನ್ನು ಭಕ್ತಾದಿಗಳಿಗೆ ಬಡಿಸ್ತಕ್ಕಂಥ ವ್ಯವಸ್ಥೆ ಅದು. ಏನು ಅರ್ಥ ನೋಡಿ, ಪ್ರಕೃತಿಯಲ್ಲಿರ್ತಕ್ಕಂತಹ ಚೈತನ್ಯ ಶಕ್ತಿ, ದೇವತೆ ಅಂತಕ್ಕಂಥದ್ದು, ದೇವರು ಅಂತಕ್ಕಂಥದ್ದೇನಿದೆ, ಇದು ಸ್ವರೂಪ ಯಾವ ಕಾಲದಲ್ಲೂ ಇರಲಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳಿಂದೀಚೆಗೆ ಅಂತ ಹೇಳ್ಬೋದು, ಅಥವಾ ಒಂದು ಹಬ್ಬಬ್ಬಾನು ಒಂದು 2-3 ಸಾವಿರ ವರ್ಷ ಆಗಿರಬಹುದು. ಹೌದು, ನಿರಾಕಾರ ಅನ್ನೋಕ್ಕಿಂತಲೂ ದೇವತಾರಾಧನೆಯನ್ನು 2 ರೀತಿಯಲ್ಲಿ ಮಾಡೋರು. ಒಂದು ಯಂತ್ರದ ಮುಖಾಂತರವಾಗಿ ಮಾಡೋರು, ರೇಖೆಗಳನ್ನು ಬರೆದು, ಬೀಜಾಕ್ಷರಗಳನ್ನು ಬರೆದು ಯಂತ್ರಗಳನ್ನು ರಚನೆ ಮಾಡಿ ಮಾಡೋರು ಒಂದು. ಅದನ್ನು ಬಿಟ್ಟರೆ ಆರಾಧನೆ ಮಾಡಲಿಕ್ಕೆ ಇರತಕ್ಕಂಥ 2ನೇ ಕ್ರಮ ಯಜ್ಞ. ಅಗ್ನಿ ಶರೀರರು, ದೇವತೆಗಳನ್ನು ಅಗ್ನಿಮುಖಾವೈ ದೇವಾಹ ಅಂತ ಹೇಳ್ತಾರೆ. ಹಾಗಾಗಿ ದೇವತಾರಾಧನೆಯನ್ನು ಮಾಡಲಿಕ್ಕಿದ್ದಿದ್ದು 2 ಕ್ರಮ. ಆ ಒಂದು ಸ್ವರೂಪ ಕಲ್ಪನೆ ಅಂತಕ್ಕಂಥದ್ದು ಇರಲಿಲ್ಲ. ಆ ನಂತರದಲ್ಲಿ ಗಜಾನನಂ ಭೂತಗಣಾದಿ ಸೇವಿತಂ, ಅದು ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ಮೇಳಲ್ಲ, ಈ ಥರದ ಏನು ಸೂತ್ರಗಳು ಬಂದವು, ಅದು ಮಹರ್ಷಿಗಳು ತಮ್ಮ ಧ್ಯಾನ ಯೋಗದ ಸಂದರ್ಭದಲ್ಲಿ ತಮ್ಮ ಜ್ಞಾನಚಕ್ಷುಗಳಿಂದ ಆ ಒಂದು ರೂಪವನ್ನು ಕಂಡರು, ಅದನ್ನು ಶ್ಲೋಕ ರೂಪದಲ್ಲಿ ಬರೆದಿಟ್ರು. ಅದು ನಮಗೇನಾಗಿದೆ ಇವತ್ತು, ಈಶ್ವರ ಅಂತ ಕೈಲಿ ತ್ರಿಶೂಲ ಹಿಡಿದಿರಬೇಕು, ಹಣೆಯಲ್ಲಿ ಒಂದು ಕಣ್ಣಿರಬೇಕು, ಈ ಥರದಲ್ಲೂ ಒಂಥರ ವಿಚಿತ್ರವಾದ ಕಲ್ಪನೆ ಇದೆ ನಮ್ಮಲ್ಲಿ. ಆದರೆ ದೇವತಾ ಶಕ್ತಿಗಳು ಅಂತಕ್ಕಂಥದ್ದು ಅದು ಒಂದು ಚೈತನ್ಯ, ಎನರ್ಜಿ, ಶಕ್ತಿ, ಪವರ್. ಅದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾವ ಥರ ಅಂದರೆ, ಉದಾಹರಣೆಗೆ ಹೇಳೋದ್ರೆ ಎಲೆಕ್ಟ್ರಿಸಿಟಿ ಇದ್ದ ಹಾಗೆ. ಈಗ ಉದಾಹರಣೆ, ನೀವು ಫ್ರಿಡ್ಜಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟರೆ ತಣ್ಣಗಾಗುತ್ತೆ, ಹೀಟ್ರಿಗೆ ಕೊಟ್ಟರೆ 2 ಕರೆಂಟೇ ಅಲ್ವಾ, ಬಿಸಿ ಆಗುತ್ತೆ ಅಲ್ವಾ. ಗೀಸರ್ಗೆ ಹಾಕಿದ್ರೆ ಬಿಸಿ ನೀರು ಬರುತ್ತೆ, ಫ್ರೀಸರಲ್ಲಿ ಇಟ್ಬಿಟ್ರೆ ಐಸ್ ಆಗುತ್ತೆ ನೀರು. ಅಂದರೆ ಎಲ್ಲ ಕಡೆ ವರ್ಕ್ ಆಗ್ತಕ್ಕಂಥದ್ದು ಎಲೆಕ್ಟ್ರಿಸಿಟಿ. ಹಾಗೆ ಅದು ಒಂದೊಂದು ಯಾವುದಕ್ಕೆ ಫ್ಲೋ ಆಗ್ತದೆ, ಯಾವ ಒಂದು ಮಿಷಿನ್ ಒಳಗಡೆಗೆ ಅದು ಫ್ಲೋ ಆಗ್ತದೆಯೋ ಅದರ ಸ್ವಭಾವ ಅಥವಾ ಅದರ ಕೆಲಸವನ್ನು ಅದು ಮಾಡ್ತದೆ. ಹಾಗೆ ದೇವತಾ ಚೈತನ್ಯ ಅಂತಕ್ಕಂಥದ್ದು ಗಣೇಶನ ಆಕಾರದಲ್ಲಿ ಬಂದರೆ ಗಣೇಶನ ಕೆಲಸ ಮಾಡುತ್ತೆ, ದೇವಿ ಆಕಾರದಲ್ಲಿ ಬಂದರೆ ದೇವಿಯ ಕೆಲಸ ಮಾಡುತ್ತೆ, ಶಿವನ ಆಕಾರದಲ್ಲಿ ಬಂದರೆ ಶಿವನ ಕೆಲಸ ಮಾಡುತ್ತೆ. ಇದರ ಮೊದಲನೇ ಸೆಗ್ಮೆಂಟಲ್ಲಿ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವ ಸ್ವರೂಪದ ಆರಾಧನೆಯನ್ನು ಯಾವ ಉದ್ದೇಶದಿಂದ ಮಾಡಬೇಕು ಅಂಥೇಳಿ. ಹಾಗೆ ಅಲ್ಲಿ ನಾವು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಚೈತನ್ಯವನ್ನು ಹೀರ್ಕೊಳ್ತಕ್ಕಂಥದ್ದು. ಗ್ರಹಣ ಅಂದರೆ ಹೀರುವುದು ಅಂತ ಅರ್ಥ. ಗ್ರಹ ಅಂತಂದರೆ ಈ ಪಾಣಿಗ್ರಹಣ ಅಂದರೆ ಕೈ ಹಿಡ್ಕೊಳ್ಳೋದು ಅಂತ ಅರ್ಥ ಅಲ್ವಾ. ಹಾಗೆ ಗ್ರಹಣ ಅಂದರೆ ಹೀರ್ಕೊಳ್ತಕ್ಕಂಥದ್ದು.
ಪ್ರಕೃತಿಯಲ್ಲಿರ್ತಕ್ಕಂತಹ ಚೈತನ್ಯವನ್ನು ಹೀರಿಕೊಂಡು ಅದನ್ನು ವಿಸ್ತಾರವಾಗಿ ಮಾಡಿ ಜನರಿಗೆ ಅದನ್ನು ತಲುಪಿಸ್ತಕ್ಕಂಥದ್ದು ವಿಗ್ರಹ. ಸರಿ, ಹಾಗಿದ್ರೆ ಗಂಡು ಮಕ್ಳಿಗೆ ಮಾತ್ರ ಹಾಗೆ ಮಾಡ್ತಾರೆ ಅಲ್ವಾ? ಯಾಕಂದರೆ ಹೆಣ್ಮಕ್ಳಿಗೆ ನಾವು ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನೋಡಿ, ನಮ್ಮ ಶರೀರದಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ಸ್ಪೈನಲ್ ಕಾರ್ಡ್, ಬೆನ್ನು ಮೂಳೆ. ಆ ಬೆನ್ನು ಮೂಳೆಯ ಬುಡದಿಂದ, ಸೊಂಟದ ಭಾಗದಲ್ಲಿ ಬೆನ್ನು ಮೂಳೆಯ ಬುಡದಲ್ಲಿ ಒಂದು ಚಕ್ರ ಇರ್ತದೆ, ಮೂಲಾಧಾರ ಅಂತ. ಅಲ್ಲಿಂದ ಮೇಲೆ ಬರ್ತಾ ಬರ್ತಾ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂಥೇಳಿ 7 ಚಕ್ರಗಳಿರ್ತವೆ. ನಾವು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಾಗ ಏನಾಗ್ತದೆ, ಆ 7 ಚಕ್ರಗಳು ಕೂಡ ಸಮಾನಾಂತರದಲ್ಲಿ ಬರ್ತದೆ, ನೇರವಾಗಿ ಬರ್ತದೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದಾಗ. ಆವಾಗ ಶರೀರದ 7 ಚಕ್ರಗಳಿಗೂ ಸಹ ಆ ವಿಗ್ರಹದಿಂದ ಬರ್ತಕ್ಕಂತಹ ಎನರ್ಜಿ ಅಥವಾ ದೇವತಾ ಚೈತನ್ಯ ಅಂತಕ್ಕಂಥದ್ದು 7 ಚಕ್ರಗಳಿಗೂ ಸಮಾನಾಂತರವಾಗಿ ಅದರ ಒಂದು ಶಕ್ತಿ ಸಂಚಾರ ಆಗುತ್ತೆ. ಈ ಕಾರಣಕ್ಕಾಗಿ ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಮಾಡ್ತಾರೆ. ಇದು ಅಲ್ಲಿ ಬಹಳ ಮುಖ್ಯ ಪಾಯಿಂಟ್ ಅದು. ಅಲ್ಲಿ ಏನಾಗುತ್ತೆ, ಶರೀರದ ಮೇಲೆ ಇರ್ತಕ್ಕಂತಹ ಬಟ್ಟೆ ಇತ್ಯಾದಿಗಳು ಬೆವರು ಇರ್ತದೆ, ಬೆವರಿನಲ್ಲಿ ಉಪ್ಪಿನ ಅಂಶ ಇರ್ತದೆ, ಉಪ್ಪು ರೆಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತದೆ. ಅದು ಏನು ಮಾಡುತ್ತೆ ಅಂದರೆ ಶರೀರದ ಒಳಗಡೆ ಆ ದೇವತಾ ಚೈತನ್ಯಗಳು ಸಂಪೂರ್ಣ ನೇರವಾಗಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಬಟ್ಟೆಗಳನ್ನು ಕಳಚಿ ದೇವರಿಗೆ ನಮಸ್ಕಾರ ಮಾಡಿ ಅನ್ನುವಂಥ ಕ್ರಮ ಪದ್ಧತಿ ಬಂದಿರತಕ್ಕಂಥದ್ದೇ ಹೊರತು ಜನವಾರ ಇದೆಯಾ ಬ್ರಾಹ್ಮಣನ ನೋಡೋಕ್ಕಾಗಿ ಬಂದಿರೋದಲ್ಲ. ಶಾಸ್ತ್ರದ ಪ್ರಕಾರ ಕೇವಲ ಬ್ರಾಹ್ಮಣರು ಮಾತ್ರ ಜನವಾರ ಹಾಕಬೇಕು ಅಂತಲೂ ಇಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉಪನಯನ ಅನ್ನೋದು ಕೇವಲ ಬ್ರಾಹ್ಮಣರಿಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಬಿಟ್ಟಾಕಿ ಆ ವಿಚಾರ ಬೇಡ. ಒಂದು ಜಾತಿನೇ ಅಲ್ಲ. ಹೌದು, ಬ್ರಾಹ್ಮಣ್ಯ ಅನ್ನೋದು ಜಾತಿನೇ ಅಲ್ಲ. ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ಹೇಳಿದ್ರೆ ನೀವು. ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಯಾಕೆ ಅಂತಂದರೆ, ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಸಹಜವಾಗಿ ಅವರಲ್ಲಿ ಒಂದು ನಿಷ್ಠಾವಂತ ಸ್ಥಿತಿ ಇರುತ್ತೆ. ಗಂಡು ಮಕ್ಕಳಲ್ಲಿ ನೋಡಿ ಭಾವಗ್ರಾಹಿ ಜನಾರ್ದನ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಭಗವತ್ ಶಕ್ತಿ, ದೇವತಾ ಚೈತನ್ಯ ಅಂತಕ್ಕಂಥದ್ದು ಅಂತಃಕರಣದಲ್ಲಿ ಇರ್ತಕ್ಕಂತಹ ಭಾವನೆಗೆ ಒಲಿಯುವಂಥದ್ದೇ ಹೊರತು, ಅಂದರೆ ಕನೆಕ್ಟಿವಿಟಿ, ಸಂಪರ್ಕ, ಸಮರ್ಪಣಾ ಭಾವನೆ ಇತ್ಯಾದಿಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರವೇ ದೇವತಾ ಚೈತನ್ಯ ಒಲಿತದೆಯೇ ಹೊರತು ತರ್ಕಕ್ಕೆ ಒಲಿಯೋದಿಲ್ಲ. ವೇರ್ ದೇರ್ ಇಸ್ ನೋ ಲಾಜಿಕ್, ದಟ್ ಈಸ್ ಕಾಲ್ಡ್ ಮ್ಯಾಜಿಕ್. ಅದರ ನೈಷಾ ತರ್ಕೇಣ ಮತಿರಾಪಣೇಯ. ನೀವು ಭಗವಂತನ ವಿಚಾರದಲ್ಲಿ ಕೇವಲ ಭಾವನೆ ಒಂದೇ ಪ್ರಧಾನ. ಹಾಗಂತ ಹೆಣ್ಣು ಮಕ್ಕಳಿಗೆ ಯಾಕೆ ಇದನ್ನು ಅಷ್ಟು ಪ್ರಧಾನವಾಗಿ ಹೇಳ್ತೇವೆ ಅಂತಂದರೆ, ಎಮೋಷನ್ಸ್, ಭಾವನೆಗಳು ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚಿರುತ್ತೆ. ಇವತ್ತಿನ ಪರಿಸ್ಥಿತಿ ಕೇಳಬೇಡಿ, ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತಿಲ್ಲ, ಶಾಸ್ತ್ರದಲ್ಲಿರ್ತಕ್ಕಂಥ ಮಾತು. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅಂದರೆ ಎಷ್ಟು ಭೂಮಿಯಲ್ಲಿ ಕೆಟ್ಟ ಮಕ್ಕಳು ಹುಟ್ಬೋದು, ತಾಯಿ ಕೆಟ್ಟೋಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ಹಾಗಾದ್ರೆ ಕಸ ತೊಟ್ಟಿಲ್ ಬೇಸಾಕಿದ್ಯಾರೋ? ಈಗೆಲ್ಲ ಬಹಳ ಬೇರೆ ಬೇರೆ ಘಟನೆಗಳು, ಇನ್ನು ಬೇರೆ ಬೇರೆ ಥರದ ಮಕ್ಕಳನ್ನೇ ಬೇರೆ ಬೇರೆ ಥರದಲ್ಲಿ ಮಕ್ಕಳ ಮೇಲೆ ದುರಾಕ್ರಮಣವನ್ನು ಮಾಡ್ತಾ ಇರ್ತಕ್ಕಂಥ ತಾಯಂದಿರಿಗೇನು ಬರ ಇಲ್ಲ ಇವತ್ತು. ಒಟ್ಟಾರೆ ಮೇಲೆ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಭಾವಜೀವಿಗಳಾಗಿರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಅವರ ಶರೀರದೊಳಗೆ ದೇವತಾ ಚೈತನ್ಯ ಕುಂಡಲಿನಿ ಅನ್ನುವಂತಹ 7 ಚಕ್ರಗಳ ಮುಖಾಂತರವಾಗಿ ಸಂಚಾರವಾಗಲಿಕ್ಕೆ ಶುರು ಆಗಿಬಿಟ್ರೆ, ಪೂರ್ಣವಾಗಿ ಅವರ ಆಧ್ಯಾತ್ಮಿಕದ ಕಡೆಗೆ ಅಕ್ಕಮಾದೇವಿ ಥರದಲ್ಲಿ ವಾಲ್ಲಿಕ್ಕೆ ಶುರುವಾಗಿಬಿಟ್ರೆ ಸಾಂಸಾರಿಕವಾಗಿರ್ತಕ್ಕಂಥ ವ್ಯವಸ್ಥೆ ವ್ಯತ್ಯಾಸ ಆಗ್ತದೆ. ಕೇವಲ ಒಂದು ಹೆಣ್ಣು, ಆಕೆಯನ್ನು ಗೃಹಲಕ್ಷ್ಮಿ ಅಂತಲೂ ಹೇಳ್ತಾರಲ್ಲ, ಗಾದೆ ಇದೆಯಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ ಅಂತ. ಹಾಗಾಗಿ ಅರ್ಥ ನಾವು ಮಾಡ್ಕೋಬೇಕು. ಯಾವಾಗ ಹೆಣ್ಣು ಮಕ್ಕಳು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆ ಕಡೆಗೆ ಹೊರಟರೋ ಸಾಂಸಾರಿಕವಾಗಿರ್ತಕ್ಕಂಥ ಗಮನ ಕಡಿಮೆ ಆಗ್ತದೆ. ಯಾಕೆಂದರೆ ಅವರು ಭಾವಜೀವಿಗಳಾಗಿರೋದ್ರಿಂದ ಬೇಗ ಅಂತರ್ಮುಖಿಗಳಾಗ್ಬಿಡ್ತಾರೆ. ಆವಾಗ ಸಂಸಾರದ ಒಂದು ವ್ಯವಸ್ಥೆ, ಸಾಮಾಜಿಕವಾದ ವ್ಯವಸ್ಥೆ ಬುಡಮೇಲಾಗೋ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಅಷ್ಟು ತೀವ್ರವಾಗಿರ್ತಕ್ಕಂಥ ಒಂದು ತಾದಾತ್ಮ್ಯತೆ, ಇನ್ವಾಲ್ವ್ಮೆಂಟ್ ಬರದೇ ಇರಲಿ ಅನ್ನೋ ಕಾರಣಕ್ಕಾಗಿ ಹಿಂದಿನವರು ಹೆಣ್ಣು ಮಕ್ಕಳಿಗೆ ಬಗ್ಗಿ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಸಾಷ್ಟಾಂಗ ನಮಸ್ಕಾರದ ಅವಕಾಶವನ್ನು ಕೊಟ್ಟಿಲ್ಲ. ಆಚಾರ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಬಗ್ಗಿ ನಮಸ್ಕಾರ ಮಾಡುವಾಗ ದೀರ್ಘದಂಡ ಪ್ರಣಾಮ ಹೆಣ್ಣು ಮಕ್ಕಳು ಯಾಕೆ ಮಾಡಬಾರ್ದು ಅಂದರೆ, ಅವರ ಸಂಪೂರ್ಣವಾದ ಕುಂಡಲಿನಿ ಜಾಗೃತವಾಗ್ಬಿಡುತ್ತೆ, ಬೇಗ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ, ಗೊತ್ತಾಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಏನು ವಿಶೇಷ ಅಂತಂದರೆ,
ಭಾವನೆ ನೇರವಾಗಿ ದೈವದ ಜೊತೆ ಕನೆಕ್ಟಿವಿಟಿ. ಯಾರದ್ದೋ ಮನೇಲಿ ಹುಟ್ಟಿ 10 ವರ್ಷ ಅಲ್ಲಿಯ ಸಂಪ್ರದಾಯದಂತೆ ಬೆಳ್ಕೊಂಡು ಮದುವೆ ಮಾಡ್ಕೊಂಡು ಬಂದು ಗಂಡನ ಮನೇಲಿ ಸೆಟ್ ಆಗ್ತಾರಲ್ಲ, ಅವರಷ್ಟು ಸಲೀಸಾಗಿ ಅವರನ್ನು ನೀರಿಗೆ ಹೋಲಿಸ್ತಾರೆ. ಹೆಣ್ಮಕ್ಳನ್ನು ನೀರೇ ಇರು ಅಂತಾರೆ, ಕೇಳಿದಿರಲ್ಲ? ಏನರ್ಥ ನೀರೇ ಅಂದರೆ? ಚೊಂಬಿನ ಆಕಾರ, ಹಂಡೆಗೆ ಹಾಕಿದ್ರೆ ಹಂಡೆ ಆಕಾರ, ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿ ಆಕಾರ ಅಲ್ವಾ? ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಆ ಒಂದು ತಾದಾತ್ಮ್ಯತೆ, ಇನ್ವಾಲ್ವ್ಮೆಂಟು, ಆ ಒಂದು ಮಾನಸಿಕವಾಗಿರತಕ್ಕಂಥ ಭಾವನಾತ್ಮಕವಾಗಿರತಕ್ಕಂಥ ಒಂದು ಪ್ರಕೃತಿ ಅವ್ರದ್ದು, ಅವರ ಸ್ವಭಾವನೆ ಹಾಗಿರ್ತದೆ. ಹಾಗಾಗಿ ಸಾಮಾಜಿಕವಾದ ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರವಾಗಿ ಈ ಒಂದು ಆಚಾರ, ಇದ್ರ ಒಳಗಡೆ ಇರ್ತಕ್ಕಂಥ ವಿಚಾರ. ಸೊ ಬಹುಶಃ ಇಲ್ಲಿಗೆ ನಮಗೆ ಒಂದು ಮಟ್ಟಕ್ಕೆ ಗೊತ್ತಾಗಿದೆ ಯಾಕೆ ವಿಶೇಷವಾದ ಕ್ಷೇತ್ರಗಳಲ್ಲಿ ಗಂಡು ಮಕ್ಕಳಿಗೆ ಮೇಲೆ ಧರಿಸಿರುವಂಥ ಉಡುಪನ್ನು ಹಾಕ್ಲಿಕ್ಕೆ ಬಿಡಲ್ಲ. ಒಳಗೆ ಹೋಗುವಾಗ ಅದು ಒಂದು ಗ್ರಹಿಕೆ, ಆ ಒಂದು ಪವರನ್ನು ನಾವು ಅಟ್ರಾಕ್ಟ್ ಮಾಡಲಿಕ್ಕೆ, ದೇವತಾ ಚೈತನ್ಯವನ್ನು ಶರೀರದ ಒಳಗಡೆಗೆ ನಾವು ಸ್ವೀಕಾರ ಮಾಡಲಿಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣದಿಂದಾಗಿ ಮೇಲ್ವಸ್ತ್ರಗಳನ್ನು ತೆಗೆಸಿ ಚರ್ಮದೊಂದಿಗೆ ನೇರ ಆ ದೇವತಾ ಚೈತನ್ಯದ ದೃಷ್ಟಿಯನ್ನು ಸಂಪರ್ಕ ಮಾಡುವುದೇ ಅಲ್ಲಿ ಇರುವಂಥ ಮೂಲ ಉದ್ದೇಶ. ದೋಷ ಪರಿಹಾರ. ಗುರುಜಿ, ದೋಷ ಪರಿಹಾರ ವಿಭಾಗವನ್ನು ವಿಶೇಷವಾಗಿ ಯಾಕೆ ನಾವು ಇರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಜಾತಕ ಅಂತ ಹೇಳಿದ್ಮೇಲೆ ದೋಷವಿಲ್ಲದ ಜಾತಕವಿಲ್ಲ ಅಂತ ಹಿರಿಯರು ಹೇಳಿರೋ ಅಂಥ ಮಾತು. ಒಂದೊಂದು ದೋಷ ಬಂದಾಗ ಒಂದೊಂದು ತೊಂದರೆ ಆಗತ್ತೆ. ಹಾಗಂತ ಅದುವೇ ಅಲ್ಟಿಮೇಟ್ ಅಲ್ಲ, ಆ ದೋಷಕ್ಕೆ ಪರಿಹಾರವನ್ನ ಕೂಡ ಪ್ರಾಜ್ಞರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದೋಷ ಅಂತ ಬಂದಾಗ ಬಹಳಷ್ಟು ಪ್ರಚಲಿತವಾಗಿರುವಂಥ ಒಂದು ಹೆಸರು ಸಾಡೆ ಸಾತಿ. ಸಾಡೆ ಸಾತಿ ನಡೀತಿದೆ, ಅದಕ್ಕೆ ನನಗೆ ಇದೆಲ್ಲ ತೊಂದರೆ ಆಗ್ತಿದೆ ಅಂತ ಜನಸಾಮಾನ್ಯರ ಬಾಯಲ್ಲಿ ಬಹಳ ಜನಜನಿತವಾಗಿ ಕೇಳುವಂಥ ದೋಷದ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ. ಸಾಡೆ ಸಾತಿ ಅಂದ್ರೆ ಏನು, ಅದರಿಂದ ಪರಿಹಾರ ಹೇಗೆ ಪಡೆಯೋಕೆ ಸಾಧ್ಯ? ಸಾಡೆ ಸಾತಿ ಅಂತಂದ್ರೆ 7 ಅಂತ. 7 ಶನಿಯ ಸಂಚಾರದಲ್ಲಿರ್ತಕ್ಕಂಥ ಕಾಲಘಟ್ಟ. ಅಂದ್ರೆ ಈಗ ಉದಾಹರಣೆಗೆ ಒಬ್ಬ ಸಿಂಹರಾಶಿಯವರಿದ್ದಾರೆ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಉದಾಹರಣೆ ಕೊಡ್ತಿರೋದು, ಸಿಂಹರಾಶಿಯವ್ರ ಟೆನ್ಷನ್ ಮಾಡ್ಕೋಬೇಡಿ, ಉದಾಹರಣೆ ಕೊಡ್ತಿರೋದು ಅಷ್ಟೇ. ಸಿಂಹರಾಶಿಯ ಒಬ್ಬ ವ್ಯಕ್ತಿ ಇದ್ದರೆ ಕರ್ಕಾಟಕ ರಾಶಿಗೆ ಶನಿಯ ಪ್ರವೇಶ ಆದ ತತ್ಕ್ಷಣದಲ್ಲಿ ಆತನಿಗೆ ಸಾಡೆ ಸಾತಿ ಆರಂಭ ಆಯಿತು ಅಂತ ಲೆಕ್ಕ. ಕರ್ಕಾಟಕ ದಾಟಿ, ಸಿಂಹ ದಾಟಿ, ಕನ್ಯಾದ ರಾಶಿಯನ್ನು ದಾಟಿದ ನಂತರದಲ್ಲಿ ಸಾಡೆ ಸಾತಿ ಬಿಡುಗಡೆ ಆಯಿತು ಅಂತ ಲೆಕ್ಕ. ಅಂದರೆ 7.5. ಹೇಗೆ? ಶನೈಶ್ಚರ ಸರಿಸುಮಾರು 30 ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಈಗ ಪ್ರಸ್ತುತ ಕುಂಭರಾಶಿಯಲ್ಲಿ ಇದ್ದಾನೆ. 30 ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಮಧ್ಯ ವಕ್ರಗತಿ, ರುಜುಗತಿ, ತೀವ್ರಗತಿಗಳೆಲ್ಲ ಬರುತ್ತದೆ, ಸ್ವಲ್ಪ ಹಿಂದೆ ಮುಂದೆ, ಅಪ್ರಾಕ್ಸಿಮೇಟ್ಲಿ 30 ತಿಂಗಳು. ಹಾಗಾಗಿ 30 ತಿಂಗಳು ಅಂತಂದರೆ ಎಷ್ಟೋ? 2.5 ವರ್ಷ. 24 ತಿಂಗಳಿಗೆ 2 ವರ್ಷ ಆಯ್ತಲ್ಲ. 30 ತಿಂಗಳು ಅಂದರೆ 2.5 ವರ್ಷ. 2.5 ಕರ್ಕಾಟಕದ 2.5, ಸಿಂಹದ 2.5, ಕನ್ಯಾದ 2.5, ಹೀಗೆ 3 ಸೇರಿ 7.5 ವರ್ಷಗಳ ಕಾಲ ಶನಿ ರಾಶಿಯ 12, ರಾಶಿ ಮತ್ತು ರಾಶಿಯ 2 ಈ 3 ಸ್ಥಾನಗಳಲ್ಲಿ ಓಡಾಡ್ತಕ್ಕಂಥದ್ದನ್ನು ಸಾಡೆ ಸಾತಿ ಅಂತ ಕರಿತೇವೆ. ಇದು ಯಾಕೆ ಅಷ್ಟು ಭಯ ನಮ್ಮ ಜನರಿಗೆ? ಶನಿ ಕಂಡ್ರೆ ಭಾರಿ ಭಯ. ಎಷ್ಟೋ ಜನ ಪುರೋಹಿತರುಗಳು ಎಳ್ಳು ದಾನ ತಗೊಳ್ಳೋದಿಲ್ಲ. ನಮ್ಮಲ್ಲಿ ಅನೇಕರಿದ್ದಾರೆ, ಎಳ್ಳನ್ನು ದಾನ ತಗೊಳ್ಳೋದಿಲ್ಲ, ನಾವು ಉಪ್ಪು ದಾನ ತಗೊಳ್ಳೋದಿಲ್ಲ. ನಾನು ದಾನ ತಗೊಳ್ಳೋದಕ್ಕೆ ಮೊದಲನೇದಾಗಿ ಅರ್ಹತೆ ಅನ್ನೋದು ಬೇಕಾಗುತ್ತೆ. ದಾನ ತಗೊಳ್ಳೋದು ದೊಡ್ಡದಲ್ಲ. ನಮ್ಮಲ್ಲಿ ಅನೇಕರು ಎಲ್ಲ ದಾನ ಮಾಡೋರು ಇರ್ತಾರೆ. ಈಗ ದೋಷ ಪರಿಹಾರದಲ್ಲಿ ದಾನಗಳ ವಿಚಾರ ಬರುತ್ತೆ, ಹಾಗಾಗಿ ಈ ವಿಚಾರ ಹೇಳ್ತಾ ಇದ್ದೀನಿ ನಾನು. ಯಾರಾದರೂ ಒಬ್ಬರು ದಾನ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ನಿಮ್ಮ ಹತ್ರ ಅಂತ ಹೇಳಾದರೆ ಕನ್ಫರ್ಮ್ ಅವರಿಗೆ ಭಯ ಇದೆ ಅಂತ ಲೆಕ್ಕ. ನಿರ್ಭಯವಾಗಿರ್ತಕ್ಕಂಥವನಿಗೆ ದಾನ ತಗೊಳ್ಳೋಕ್ಕೇನಾಗಬೇಕು? ನಾನು ಸರಿ ಇದ್ದೀನಿ ಅಂತಂದರೆ ಮೇಲೆ ನಂಗೆ ದಾನ ತಗೊಳ್ಳೋಕೆ ಭಯ ಇಲ್ಲ. ಹಾಗೆ ಇದು ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ದೋಷವನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಪರಿಹಾರದ ಅಗತ್ಯ, ಔಚಿತ್ಯ, ಅನಿವಾರ್ಯ 3 ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸಾಡೆ ಸಾತಿ ವಿಚಾರ ಬಂತಲ್ಲ, ಯಾಕೆ ಶನಿಯ ಮೇಲೆ ಅಷ್ಟು ಭಯ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಒಂದು ಕಲ್ಪನೆ 100% ಇರುತ್ತೆ, ಅಂತರಾತ್ಮ ಚುಚ್ಚುತ್ತಾ ಇರುತ್ತೆ. ನೀನು ಇಂಥ ತಪ್ಪು ಮಾಡಿದೀಯಾ, ನೀನು ಇಂಥವ್ರಿಗೆ ಮೋಸ ಮಾಡಿದೆಯಾ, ಇಂಥವ್ರು ಹಣ ಕದ್ದಿದೆಯಾ, ಇಂಥವ್ರಿಗೆ ಅನ್ಯಾಯ ಮಾಡಿದೆಯಾ, ಈ ಥರ ಸಮಯ, ಸನ್ನಿವೇಶ, ಪರಿಸ್ಥಿತಿ, ಅನಿವಾರ್ಯ, ಹೀಗೆ ಅನೇಕ ಕಾರಣಗಳಿಂದ ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡಿರ್ತಾನೆ. ಯಾವುದೋ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಲಾಗತ್ತೆ, ಮಯೂರದಲ್ಲಿ ಅಂತ ಅಂದ್ಕೊಳ್ತೇನೆ. ಒಂದು ಪ್ರಶ್ನೆ ಕೇಳ್ತಾರೆ, ತಪ್ಪೇ ಮಾಡದಿರೋ ವ್ಯಕ್ತಿ ಯಾರು ಅಂತ. ಅದಕ್ಕೆ ಅವ್ರು ಹೇಳ್ತಾನೆ, ಹುಟ್ಟದೇ ಇರುವ ಮನುಷ್ಯ. ರಾಜ್ಕುಮಾರ್ ಹೇಳ್ತಾರೆ, ಬಹುಶಃ ಕವಿರತ್ನ ಕಾಳಿದಾಸಲ್ಲ ಮಯೂರ 2ರಲ್ಲೂ 1ರಲ್ಲಿ, ಹುಟ್ಟದೇ ಇರುವ ಮನುಷ್ಯ.
ಸತ್ತು ಹೋಗಿರುವ ಮನುಷ್ಯ, ಚಿತ್ರಪಟದಲ್ಲಿರುವ ಮನುಷ್ಯ ಅಂತಾರೆ ರಾಜ್ಕುಮಾರ್ ಅವರು. ಈ 3 ಜನ ಮಾತ್ರ ತಪ್ಪೇ ಮಾಡದೇ ಇರಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಯಾವಾಗ ನಾವು ತಪ್ಪುಗಳನ್ನು ಮಾಡ್ತೀವಲ್ಲ, ಹಾಗಾಗಿ ನಮಗೆ ಸಾಡೆ ಸಾತಿಯಲ್ಲಿ ಶನಿಯ ಭಯ. ಶನಿ ಯಾವ ಪೀಡೆನೂ ಮಾಡೋದಿಲ್ಲ. ಇನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಜ್ಯೋತಿಷ್ಯಕ್ಕೆ ಬೇಸಿಕ್, ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ ಅಂತ ಹೇಳುತ್ತೆ. ಏನು, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗುರು ಇರ್ಬೋದು, ಶುಕ್ರ ಇರ್ಬೋದು, ಅಥವಾ ಶನಿ ಇರ್ಬೋದು, ಈ ಯಾವುದೇ ಗ್ರಹಗಳು ನಿಮಗೆ ಯಾವ ಫಲವನ್ನು ಆ ಗ್ರಹಗಳು ಕೊಡೋದಿಲ್ಲ. ಇದನ್ನು ನೆನ್ಪಿಟ್ಕೊಂಬಿಡಿ. ನಿಮಗೆ ಸಿಕ್ಕುವುದು ನಿಮ್ಮದೇ ಕರ್ಮಫಲ. ಇದು ಮಾತ್ರ 100ಕ್ಕೆ 100 ಸತ್ಯ. ದೇವತಾ ಗ್ರಹ ರೂಪೇಣ ದರ್ಶಯಂತಿ ಅಂದರೆ ಈ ಕುಂಡಲಿ ಅಂತಕ್ಕಂಥದ್ದೇನಿದೆ, ಇದರಲ್ಲಿರ್ತಕ್ಕಂತಹ ಗ್ರಹಗಳ ಸಂಚಾರ ಸೂಚಿಸ್ತದೆ. ಅಂದರೆ ನಿಮಗೆ ಅರ್ಥ ಆಗೋಂಗೆ ಹೇಳಬೇಕು ಅಂತಂದರೆ, ಈ ರಸ್ತೆ ಮೇಲೆ ನಾವು ಹೋಗ್ತಾ ಇರ್ತೀವಿ, ಜೀವನ ಅನ್ನುವಂಥ ರಸ್ತೆ ಮೇಲೆ ಹೋಗ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ಮೈಲಿಗಲ್ಲಿದೆ ಮೈಸೂರು 122 ಕಿಲೋಮೀಟ್ರು. ಅಂದರೆ ಆ ರಸ್ತೆಯಲ್ಲಿ ನೀನು 122 ಕಿಲೋಮೀಟ್ರ್ಗಳು ದೂರ ಪ್ರಯಾಣ ಮಾಡಿದರೆ ನಿನಗೆ ಮೈಸೂರು ಸಿಕ್ಕುತ್ತೆ ಅಂತ ಅರ್ಥ. ಹಾಗೆ ಅದನ್ನು ಬಹಳ ಮುಖ್ಯವಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಅಂದರೆ ಸಾಡೆ ಸಾತಿ ಅಂತಕ್ಕಂಥದ್ದು ಶನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಲ. ನಿನ್ನ ಜಾತಕದಲ್ಲಿ ಶನಿ ಇಂತಹ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ನಿನ್ನ ಜೀವನದಲ್ಲಿ ಇಂದು ಮುಂದಿನ ದಿನಗಳಲ್ಲಿ ನೀನು ಮಾಡತಕ್ಕಂತಹ ಕರ್ಮಗಳಿಗೆ ಫಲವನ್ನು ಊಟ ಮಾಡುವಂತಹ ಕಾಲ ಬಂದಿದೆ. ನಿನ್ನ ಸತ್ಕರ್ಮಗಳಿರಲಿ ಅಥವಾ ನಿನ್ನ ದುಷ್ಕರ್ಮಗಳಲ್ಲಿ ಇರಲಿ, ಅದರ ಫಲವನ್ನು ಊಟ ಮಾಡುವಂಥ ಕಾಲ ಬಂದಿದೆ ಅಂತ. ಅದರಲ್ಲಿ ಏನು ಮಾಡ್ತಾನೆ ಶನಿ ಅಂತಂದರೆ, ಆ ಒಂದು 30 ತಿಂಗಳ ಕಾಲದಲ್ಲಿ ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಕೆಲವು ಸಂದರ್ಭಗಳಲ್ಲಿ ಮಧ್ಯಮ ಫಲಗಳನ್ನು ಕೊಡ್ತಾನೆ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ನಾನು ಹೇಗೇನು ಹೇಳ್ತೀನಿ, ಶನಿ ನಿಮಗೆ ಕೆಟ್ಟದ್ದೂ ಮಾಡಲ್ಲ, ಒಳ್ಳೆಯದು ಮಾಡಲ್ಲ. ನಾವೇನು ಮಾಡಿರ್ತೀವಿ, ನೀವು ಮಾಡಿರುವ ಕರ್ಮ ಅರ್ಥಾತ್ ನಾನು ಮಾಡಿರುವ ಕರ್ಮದ ಫಲವನ್ನೇ ನನಗೆ ಕೊಡ್ತಾನೆ. ಶುಕ್ರ ಆದರೂ ಅಷ್ಟೇ, ಗುರು ಆದರೂ ಅಷ್ಟೇ. ಯಾವುದೇ ಗ್ರಹಗಳು ನಮಗೆ ಒಳ್ಳೆಯದನ್ನೂ ಮಾಡಲ್ಲ, ನಮಗೆ ಕೆಟ್ಟದ್ದನ್ನೂ ಮಾಡಲ್ಲ. ಬದಲಾಗಿ ಕೆಟ್ಟ ಕಾಲ ಅಥವಾ ಕೆಟ್ಟದ್ದನ್ನು ತಿನ್ನುವಂತಹ, ಕೆಟ್ಟ ಫಲವನ್ನು ಊಟ ಮಾಡ್ತಕ್ಕಂತಹ ಕಾಲ ಬಂದಿದೆ ಅನ್ನೋದನ್ನು, ಅಥವಾ ಒಳ್ಳೆಯ ಫಲಗಳನ್ನು ಊಟ ಮಾಡ್ತಕ್ಕಂತಹ ಕಾಲ ಬಂದಿದೆ ಅನ್ನೋದನ್ನು ಗ್ರಹಗಳ ಸಂಚಾರದಿಂದಾಗಿ ನಾವು ಕಂಡುಕೊಳ್ಳಬಹುದೇ ಹೊರತು ಆ ಗ್ರಹಗಳು ಒಳ್ಳೆಯದೂ ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಸೊ ಬಹುಶಃ ಇದು ಸಾಡೆ ಸಾತಿ ಆಗಲಿ ಯಾವುದಾಗಲಿ ಅದು ಕರ್ಮ ರಿಟರ್ನ್ಸ್ ಆಗೋ ಒಂದು ಸಮಯ. 100% ಅದು. ಯಾಕೆ ಅಂತಂದರೆ ನೋಡಿ, ನಮಗೆಲ್ಲರಿಗೂ ಅದೊಂದು ಭ್ರಮೆ ಇದೆ. ಏನು ಭ್ರಮೆ ಅಂತಂದರೆ, ಶುಕ್ರದಶೆ ಇದೆಯಂತೆ ಅವನಿಗೆ, ಬಹಳ ದೊಡ್ಡ ರಾಜಯೋಗ ಅಂತೆ, ಆಯಿತಾ. ಭರಣಿ ನಕ್ಷತ್ರ ಅಂತೆ, ಧರಣಿ ಆಳ್ತಾಳಂತೆ. ಭರಣಿ ನಕ್ಷತ್ರದವಳು ಪಾಪ ಬೆರಡಿ ತಟ್ತಾ ಕೂತಿರ್ತಾಳೆ. ಎಲ್ಲಿಂದ ಧರಣಿ ಆಡ್ತಾಳೆ? ಹಾಗೆ ಮೂಲ ನಕ್ಷತ್ರದವಳು ಮನೆ ಹಾಳು ಮಾಡ್ತಾಳಂತೆ. ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ, ಅದು ಹೇಗೆ ಮನೆ ಹಾಳು ನಕ್ಷತ್ರ ಆಗುತ್ತೆ? ನನಗೆ ಅರ್ಥ ಆಗೋದಿಲ್ಲ. ಹಾಗೆ ಕೆಲವೆಲ್ಲ ನಮ್ಮಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆಗಳು. ಈ ತಪ್ಪು ಕಲ್ಪನೆಗಳಿಂದ ನಾವು ಹೊರಗಡೆ ಬರಲೇಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದೇ ಕಾರಣಕ್ಕಾಗಿ ಈ ದೋಷ ಪರಿಹಾರ ಅನ್ನುವಂಥ ಸೆಗ್ಮೆಂಟಿನ ಸ್ಪೆಷಾಲಿಟಿ ಏನಂತಂದರೆ, ಇಲ್ಲಿ ನಿಜವಾಗಿ ಕಾಣ್ತಕ್ಕಂತಹ ದೋಷ ಏನು, ಆ ದೋಷಕ್ಕೆ ಆಗ್ತಕ್ಕಂಥ ಫಲಗಳೇನು, ಆ ಫಲಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು, ಕೆಟ್ಟದ್ದಿದ್ದರೆ ಒಳ್ಳೆಯದಿದ್ದರೆ ಹೇಗೆ ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ನಾವು ಇಲ್ಲಿ ತಿಳಿಸ್ಕೊಡ್ತೇವೆ. ಇದಕ್ಕೆ ಸಂಬಂಧಪಟ್ಟು ನೀವು ಕೆಳಗಡೆ ಕಾಣ್ತಕ್ಕಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನು ಕಳಿಸ್ಬೋದು. ನಿಮ್ಮ ಜಾತಕವನ್ನೇ ನೋಡಬೇಕು ಅನ್ನುವಂಥ ಪ್ರಸಂಗ ಇದ್ದರೂ ಕೂಡ ನೀವು ಆ ನಂಬರ್ಗೆ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಇತ್ಯಾದಿಗಳನ್ನು ಕಳಿಸಿದರೆ ಸಮಯಾನುಸಾರವಾಗಿ ನಾವು ಪರಿಸ್ಥಿತಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶಕ್ಕೆ ತಕ್ಕಂತೆ ನಿಮ್ಮ ಜಾತಕಗಳನ್ನು ಸಿದ್ಧಪಡಿಸಿ ಅದರ ಫಲವನ್ನು ಒಂದು ಜಾತಕಕ್ಕೆ ಒಂದೇ ಪ್ರಶ್ನೆ ಕಳಿಸಿ. ದಯವಿಟ್ಟು 108 ನಮ್ಮ ಜೀವನ ಚರಿತ್ರೆ ಹೇಳಿ ಅಂತೇಳಿ ಹೇಳ್ಬಿಟ್ರು ನಾನು ಪೂರ್ಣ ಭಗವದ್ಗೀತೆಯನ್ನು ಮಹಾಭಾರತ ಬರೆದಂಗೆ 1,00,000 ಶ್ಲೋಕ ಬರೆಯೋಕ್ಕೆ ಆಗೋದಿಲ್ಲ. ಹಾಗಾಗಿ ದಯಮಾಡಿ ಯಾರು ಬೇಸರ ಮಾಡ್ಕೋಬೇಡಿ. ಒಂದು ಪ್ರಶ್ನೆ ಮಾತ್ರ, ಒಂದು ನಂಬರ್ನಿಂದ ಒಂದೇ ಪ್ರಶ್ನೆಯನ್ನು ಕಳಿಸಿದರೆ ಖಂಡಿತವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬಹುಶಃ ವೀಕ್ಷಕರೇ, ಸಾಡೆ ಸಾತಿ ಬಗ್ಗೆ ಇನ್ನು ಮುಂದೆ ನಮಗೆ ಭಯ ಆಗೋದಿಲ್ಲ. ನಾವೇನು ಕರ್ಮ ಮಾಡಿರ್ತೀವಿ, ಕರ್ಮ ರಿಟರ್ನ್ಸ್ ಮಾಡುವಂಥ ಸಮಯ ಅದು. ಸಾಡೆ ಸಾತಿ ಭಯ ಬಿಡೋ ಅವಶ್ಯಕತೆ ಇಲ್ಲ ಅಂತ ಗುರುಜಿ ಬಹಳ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳು ಗುರುಜಿ ಅಂತ ಹೇಳ್ತಾ, ಇನ್ನು ಮಿಕ್ಕ ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸಪ್ತಮ ಭಾವದಲ್ಲಿರ್ತಕ್ಕಂತಹ ವ್ಯಯಾಧಿಪತಿಯ ಒಂದು ಫಲ. ರಾಹುಗ್ರಸ್ತನಾಗಿರ್ತಕ್ಕಂಥ ವ್ಯಯಾಧಿಪತಿ ಸಪ್ತಮದಲ್ಲಿದ್ದಾನೆ. ಅಂದರೆ ಹೆಂಡತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ
ಸಿಂಹರಾಶಿಯವರಿಗಿದು. ಪ್ರತ್ಯೇಕವಾಗಿ ಯಾಕೆ ಹೆಂಡತಿ ಅಂತಲೇ ಹೇಳ್ತಾ ಇದ್ದೀನಿ ಅಂತಂದರೆ, ಸಪ್ತಮ ಭಾವ ಅಂತಂದರೆ ಅಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಚಂದ್ರ ಬಲ ಇರ್ತಕ್ಕಂಥದ್ದು, ಆದ್ದರಿಂದ ಸ್ತ್ರೀ ಸೂಚಕವಾಗ್ತದೆ. ಹಾಗಾಗಿ ಪುರುಷರಿಗೆ, ಮುಖ್ಯವಾಗಿ ಸಿಂಹರಾಶಿಯವರಿಗೆ, ನಿಮ್ಮ ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ವ್ಯಾವಹಾರಿಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ವ್ಯವಹಾರದ ಒಂದು ವೃತ್ತಿ ಜೀವನ ಏನಿದೆ ಅದರಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಕೆಲವು ನಷ್ಟಗಳನ್ನು ಸೂಚಿಸಬಹುದು. ಮೋಸಗಾರರು, ರಾಹು ಅಂದರೆ ಮೋಸ, ಆಲಸ್ಯ ಇತ್ಯಾದಿಗಳನ್ನು ಸೂಚಿಸುತ್ತೆ. ಹಾಗಾಗಿ ಸ್ವಲ್ಪ ಆಲಸ್ಯವನ್ನು ಕಡಿಮೆ ಮಾಡಿಕೊಂಡು, ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಶಿವನ ಆರಾಧನೆಯನ್ನು ಮಾಡಿಕೊಂಡು, ಇವತ್ತು ಸೋಮವಾರ ಬೇರೆ ಅಲ್ವಾ, ಹಾಗಾಗಿ ಶಿವನ ಆರಾಧನೆಯನ್ನು ಮಾಡಿಕೊಂಡು ಮುಂದುವರೆದ ಪಕ್ಷದಲ್ಲಿ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಬಹುದು. ಮುಂದಿರೋದು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಷಷ್ಠದಲ್ಲಿ 6ನೇ ಭಾವದಲ್ಲಿರ್ತಕ್ಕಂಥ ಲಾಭಾಧಿಪತಿ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ಸ್ವಲ್ಪ ಹೊಸ ಇನ್ವೆಸ್ಟ್ಮೆಂಟ್ಗಳಿಗೆ ಅವಕಾಶ ಸಿಗ್ತಕ್ಕಂಥ ದಿನ. ಕರ್ಮಭಾವದಲ್ಲಿದ್ದಾನೆ ಗುರು, ಲಾಭಾಧಿಪತಿ ಷಷ್ಠದಲ್ಲಿದ್ದಾನೆ. ರಾಹು, ಕೇತು ಮತ್ತು ಕುಜರ ದೃಷ್ಟಿ, ಅಗ್ನಿ ಸಂಬಂಧ, ಫೈರ್ ವರ್ಕ್ಸ್ ಇತ್ಯಾದಿಗಳ ವ್ಯವಹಾರ ಮಾಡ್ತಕ್ಕಂಥವ್ರು ಏನಿರ್ತೀರಿ ಅಂಥವರಿಗೆ ಸ್ವಲ್ಪ ಮಟ್ಟಿನ ಲಾಭವನ್ನು ನೋಡ್ತಕ್ಕಂಥ ದಿನ ಆಗಿರುತ್ತೆ. ಇನ್ನು ವ್ಯಾವಹಾರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದ ಪಕ್ಷದಲ್ಲಿ ದಯವಿಟ್ಟು ಗಣೇಶನ ಆರಾಧನೆಯನ್ನು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಒಂದು ಅನುಕೂಲಕರವಾಗಿರ್ತಕ್ಕಂತಹ ಪರಿಸ್ಥಿತಿ ಅಂತಕ್ಕಂಥದ್ದು ನಿರ್ಮಾಣವಾಗುತ್ತೆ. ಮುಂದಿರೋದು ತುಲಾರಾಶಿ. ತುಲಾರಾಶಿಯವರಿಗೆ ಅದ್ಭುತವಾಗಿರತಕ್ಕಂಥ ಒಂದು ದಿನ. ಕರ್ಮಾಧಿಪತಿ ಪಂಚಮದಿಂದ ಲಾಭಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅರ್ಥ ಏನು ಅಂತಂದರೆ, ನೀವು ಮಾಡ್ತಕ್ಕಂತಹ ಉದ್ಯೋಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಾಲು, ತರಕಾರಿ, ಆಹಾರ ಸಾಮಗ್ರಿಗಳು, ಬಟ್ಟೆ ಇತ್ಯಾದಿಗಳ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅದ್ಭುತವಾಗಿರತಕ್ಕಂಥ ಲಾಭಾಂಶವನ್ನು ನೋಡ್ತಕ್ಕಂಥ ದಿನ ತುಲಾರಾಶಿಯವರಿಗೆ. ಹಾಗಂತ ಇದರಲ್ಲಿ ಬಾಧೆ ಏನು ಅಂತಂದರೆ ರಾಹು. ಅಗೇನ್ ಮತ್ತದೇ ಚಂದ್ರರಾಹು ಯೋಗ. ಮಾನಸಿಕವಾಗಿರ್ತಕ್ಕಂಥ ಒಂದು ದೌರ್ಬಲ್ಯದಿಂದಲೋ ಅಥವಾ ಒಂದು ಖಿನ್ನತೆಯಿಂದಲೋ ಅಥವಾ ದುಗುಡದಿಂದಲೋ ಅಥವಾ ಒಂದು ಥರದ ಅಸಮಾಧಾನದ ಸ್ಥಿತಿಯಿಂದ ಇವತ್ತಿನ ದಿನವನ್ನು ಕಳಿಬೇಕಾಗಿ ಬರಬಹುದು. ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭವಿದ್ದರೂ ಪಂಚಮದಲ್ಲಿರ್ತಕ್ಕಂಥ ಚಂದ್ರರಾಹು ಯೋಗದಿಂದಾಗಿ ಈ ಒಂದು ಯಾವುದೋ ಒಂದು ಕರ್ಮದ ಫಲವನ್ನು ನಾನು ಊಟ ಮಾಡ್ತಾ ಇದ್ದೇನೆ ತಾನಿವತ್ತು ಅಂಥೇಳಿ ಬೇಸರವನ್ನು ಹೊಂದತಕ್ಕಂಥ ಒಂದು ಸಾಧ್ಯತೆಗಳನ್ನು ಊಹಿಸ್ಬೋದು. ಇದಕ್ಕೆ ಏನು ಮಾಡಬೇಕು? ಚಂದ್ರರಾಹು ಯುತಿ ಇದ್ದಂತಹ ಸಂದರ್ಭದಲ್ಲಿ ಬಿಳಿಯ ಬಣ್ಣದ ಗೋವನ್ನು ಸೇವೆ ಮಾಡಬೇಕು. ಹೇಗೆ ಸೇವೆ ಮಾಡೋದು ಅಂದರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡೋದು, ಮೈ ತಡಬೋದು, ಸ್ನಾನ ಮಾಡಿಸೋದು, ಒಟ್ಟಾರೆ ಅದಕ್ಕೆ ಒಂದು ಸುಖವಾಗುವಂತೆ, ಆ ಆಕಳಿಗೆ ಸಮಾಧಾನವಾಗುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಸೂಕ್ತ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ತೃತೀಯ ಭಾವದಲ್ಲಿರ್ತಕ್ಕಂತಹ ಭಾಗ್ಯಾಧಿಪತಿ, ಅರ್ಥಾತ್ ಮಾನಸಿಕವಾಗಿರ್ತಕ್ಕಂಥ ಒಂದು ಧೈರ್ಯ, ಸ್ಥೈರ್ಯ ಇರತಕ್ಕಂಥವರಾಗಿರ್ತೀರಿ. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಮ್ಮ ನರೇಂದ್ರ ಮೋದಿಯವರದ್ದು ವೃಶ್ಚಿಕ ರಾಶಿಯೇ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಆಗಿರತಕ್ಕಂತಹ ಚಂದ್ರ ಧನಿಷ್ಠ ಮತ್ತು ಶತಭಿಷ, ಅದರಲ್ಲೂ ಧನಿಷ್ಠ ನಕ್ಷತ್ರವನ್ನು ದಾಟಿ ಆಗೋಯ್ತು. ಶತಭಿಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ 4ನೇ ರಾಶಿ ಆಗಿರೋದ್ರಿಂದ ತಂದೆ ತಾಯಿಗಳಿಂದ ವಿಶೇಷವಾದಂಥ ಒಂದು ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ. ಈ ಅವಕಾಶ ಏನು ಹೇಳುತ್ತೆ ಅಂತಂದರೆ, ರಾಹುಗ್ರಸ್ತನಾಗಿರ್ತಕ್ಕಂತಹ ಒಂದು ಸಂದರ್ಭ. ಏನಾಗುತ್ತೆ? ರಾಹುಗ್ರಸ್ತ ದಿವಾಕರೇಂದ್ರ ಶ್ರೀಶೋ ಮಾಯಾ ಸಮಾಚ್ಛಾದನಾತ್. ಅಂದರೆ ಒಂದು ಥರದ ಮಾಯೆ. ಅಂದರೆ ಮಾಯೆ ಅಂತಂದರೆ ಒಂದು ಥರದ ಭ್ರಮೆ. ಯಾವ ಥರದ ಭ್ರಮೆ ಅಂದರೆ, ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಯಿಂದ ನೋಡೋದಿಲ್ಲ ಅಥವಾ ತಂದೆ ತಾಯಿಗಳಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಕ್ಕಂಥ ಒಂದು ಭ್ರಮೆಯ ಒಂದು ಮನಸ್ಥಿತಿ ಬಂದು ತಂದೆ ತಾಯಿಗಳ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಜಟಾಪಟಿ ಆಗ್ತಕ್ಕಂಥ ಅವಕಾಶಗಳು ಕೂಡ ಕೆಲವರಿಗೆ ಉಂಟು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ವಿಶೇಷವಾಗಿ. ಹಾಗಾಗಿ ಇವತ್ತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ ಅಥವಾ ನನಗೆ ನಮ್ಮ ತಂದೆ ತಾಯಿಗಳಿಗಿಂತ ಉತ್ತಮರು, ಶ್ರೇಷ್ಠರು ದೇವರು ಅಲ್ಲ. ಯಾಕೆಂದರೆ ದೇವರು ನಮಗೆ ತಪ್ಪಿಗೆ ಶಿಕ್ಷೆ ಕೊಡ್ತಾನೆ ಮತ್ತು ಒಳ್ಳೆ ಕೆಲಸಕ್ಕೆ ಮಾತ್ರ ನಮಗೆ ಒಳ್ಳೆಯ ಫಲ ಕೊಡ್ತಾನೆ. ಆದರೆ ತಂದೆ ತಾಯಿಗಳು ಹಾಗಲ್ಲ. ಒಳ್ಳೆಯದಕ್ಕೆ ಹೇಗೂ ಒಳ್ಳೇದು ಮಾಡ್ತಾರೆ. ನಾವು ತಪ್ಪಿದರೆ ಶಿಕ್ಷೆ ಕೊಟ್ಟು ತಿದ್ದಿ ನಮ್ಮನ್ನು ಮತ್ತೆ ಎದೆಗೆ ಹಚ್ಕೊಂಡು ನಮ್ಮನ್ನು ಕಾಪಾಡ್ತಾರೆ.
ಹಾಗಾಗಿ ದೇವರಿಗಿಂತ ತಮ್ಮ ತಂದೆ ತಾಯಿಗಳೇ ಶ್ರೇಷ್ಠ. ಹಾಗಾಗಿ ಇವತ್ತಿನ ದಿನ ವೃಶ್ಚಿಕ ರಾಶಿಯವರು ನಿಮ್ಮ ತಂದೆ ತಾಯಿಗಳ ಸೇವೆಯನ್ನೇ ಮಾಡಿಕೊಂಡು ಅವರಿಂದ ಅನುಗ್ರಹ ತಗೊಂಡ್ರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಇವತ್ತಿನ ದಿನ ನೋಡ್ಬೋದು. ಕೊನೆಯ 4 ರಾಶಿಗಳ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಕೊನೆಯ 4 ರಾಶಿಗಳಲ್ಲಿ ಮೊದಲನೇದು ಧನು ರಾಶಿ. ಈ ಧನು ರಾಶಿಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ತೃತೀಯದಲ್ಲಿರ್ತಕ್ಕಂಥ ಫಲವನ್ನು ನೋಡಬೇಕು. ರಾಹು ಮತ್ತು ಚಂದ್ರರು ಒಟ್ಟಾಗಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಧನುರಾಶಿಯವರು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಧನುರಾಶಿಯವರಿಗೆ ತೃತೀಯ ಭಾವದಲ್ಲಿ ರಾಹು, ಅದು ಜಲರಾಶಿಯಲ್ಲಿ ಜಲತತ್ವದ ಗ್ರಹವಾಗಿರತಕ್ಕಂತಹ ಚಂದ್ರ ಜಲತತ್ವದ ರಾಶಿಯಲ್ಲಿ ಮತ್ತು ನಾಳ ಸೂಚಕವಾಗಿರತಕ್ಕಂತಹ ಗ್ರಹದ ಜೊತೆಯಲ್ಲಿರ್ತಕ್ಕಂಥದ್ದು. ಅಂದರೆ ಅರ್ಥ ಏನು? ಯಾರಿಗೆ ಆಸ್ತಮಾ ಇರ್ತಕ್ಕಂಥವ್ರು ಇರಬಹುದು, ಶ್ವಾಸನಾಳದಲ್ಲಿ, ಅನ್ನನಾಳದಲ್ಲಿ, ರಕ್ತನಾಳದಲ್ಲಿ ಬ್ಲಾಕೇಜ್ ಇರ್ತಕ್ಕಂಥವರು, ಅಥವಾ ಯಾರಿಗೆ ಕರುಳು ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಆಲ್ರೆಡಿ ಇದೆ ಅಂಥವರಿಗೆ ಔಷಧೋಪಚಾರವನ್ನು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಮಾಡಬೇಕಾದಂಥ ಲಕ್ಷಣ. ಅಂದರೆ ಹೆಚ್ಚು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳು ಬರಬಹುದು. ಮತ್ತು ಅಲ್ಲಿಂದ 7ನೇ ರಾಶಿಯಿಂದ ನೇರವಾಗಿ ಕುಜನ ದೃಷ್ಟಿ ಇರತಕ್ಕಂಥದ್ದು ಕೂಡ. ಹಾಗಾಗಿ ಬಹಳ ದಿನಗಳಿಂದ ನೀವೇ ತಾತ್ಸಾರ, ರಾಹು ಅಂದರೆ ತಾತ್ಸಾರ ಅಂತಲೂ ಅರ್ಥ, ಸೋಮಾರಿತನ ಅಂತ ಇದೆ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ರಾಹುವಿಗೆ ಕುಜನ ನೇರ ದೃಷ್ಟಿ ಇರತಕ್ಕಂಥದ್ದು. ಇದು ವಿಶೇಷವಾಗಿ ವಾಯು ಸಂಬಂಧ ಸಮಸ್ಯೆ ಇರತಕ್ಕಂಥವ್ರು, ಗ್ಯಾಸ್ಟ್ರೈಟಿಸ್ ಮೊದಲಾದಂಥ ಸಮಸ್ಯೆ ಇರತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಈ ಥರದ ಸಮಸ್ಯೆ ತುಂಬ ಬರಬಹುದು. ಧನುರಾಶಿಯವರಿಗೆ ಸರ್ಜರಿ, ಅಲ್ಸರ್ ಇತ್ಯಾದಿ ಲಕ್ಷಣಗಳಿರ್ತಕ್ಕಂಥವರಿಗೆ ಕುಜನ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ಆಪರೇಷನ್, ಸರ್ಜರಿ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ಬರಬಹುದು. ಬಹಳ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಸೂಕ್ತ. ರಾಹುವಿಗೆ ಸಂಬಂಧಪಟ್ಟು ಸರ್ಪದ ಆರಾಧನೆಯನ್ನು ಮಾಡೋದರಿಂದ ಈ ಒಂದು ದೋಷದಿಂದ ಪರಿಹಾರವನ್ನು ಹೊಂದಬಹುದು. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ದ್ವಿತೀಯದಲ್ಲಿರ್ತಕ್ಕಂಥದ್ದು. ಅಂದರೆ ವ್ಯಾವಹಾರಿಕವಾಗಿ ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವ್ಯವಹಾರಗಳಲ್ಲಿ ಲಾಭಾಂಶವನ್ನು ವಿಶೇಷವಾಗಿ ನೋಡಬಹುದು. ಆದರೂ ಧನಸ್ಥಾನದಲ್ಲಿ ರಾಹು ಇರತಕ್ಕಂಥದ್ದಾದ್ದರಿಂದ ನಿಮ್ಮದೇ ದಡ್ಡತನ, ನಿಮ್ಮದೇ ತಪ್ಪು ತಿಳುವಳಿಕೆ ಅಥವಾ ನಿಮ್ಮದೇ ತಪ್ಪು ಹೆಜ್ಜೆ ನಿಮಗೆ ಸಮಸ್ಯೆಯನ್ನು ತಂದುಕೊಡ್ತದೆ. ಯಾಕೆ ಅಂತಂದರೆ ಅವಿವೇಕ ಪರಮಾಪದಾಂಪದಂ. ಎಷ್ಟೋ ಸಂದರ್ಭದಲ್ಲಿ ನಾವು ಅವಿವೇಕದಿಂದ, ಆತುರಗೆಟ್ಟಾಂಜನೇಯ ಅನ್ನೋ ಪದ ಇದೆಯಲ್ಲ, ಹಾಗೆ ಆ ಒಂದು ಆತುರದಿಂದ, ಅವಿವೇಕದಿಂದ ಕೆಲವು ಸಂದರ್ಭ ತಪ್ಪುಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಆದಾಯವನ್ನು ನಾವೇ ಕೈಯಾರೆ ಕಳ್ಕೊಂಡಿರ್ತೇವೆ ಅಥವಾ ಕಳ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದುಕೊಳ್ತೇವೆ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ನಮ್ಮನ್ನು ಬಚಾವ್ ಮಾಡ್ತಕ್ಕಂಥವನು ಯಾರು ಅಂದರೆ ಆಂಜನೇಯ. ಹಾಗಾಗಿ ಮಕರ ರಾಶಿಯವರು ಇವತ್ತು ವ್ಯಾವಹಾರಿಕವಾಗಿ ತುಂಬ ಚೆನ್ನಾಗಿ ನಡೀತಕ್ಕಂಥ ಒಂದು ದಿನ ಆಗಿರುತ್ತೆ. ಹಾಗಾಗಿ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸಮಯ ಸನ್ನಿವೇಶಕ್ಕೆ ಏನಾದರೂ ನಿಮಗೆ ತೊಂದರೆ ಕಾಣ್ತಕ್ಕಂಥ ಪ್ರಸಕ್ತಿ ಬಂದರೆ ಆಗ ಮಾತ್ರ ದಯವಿಟ್ಟು ಮರೆಯದೆ ಆಂಜನೇಯನನ್ನು ಸ್ತೋತ್ರ ಮಾಡಿಕೊಳ್ಳಿ, ದರ್ಶನ ಮಾಡಿ ಅನುಗ್ರಹ ತಗೊಳ್ಳಿ. ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಹೊಂದಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಗೆ ರಾಶಿಯಲ್ಲಿಯೇ ಇರತಕ್ಕಂಥ ಷಷ್ಠಾಧಿಪತಿ, ಜಲರಾಶಿಯ ಒಂದು ಜಲತತ್ವದ ರಾಶಿ ಕುಂಭರಾಶಿ. ಹಾಗಾಗಿ ಚಂದ್ರ 6ನೇ ರಾಶಿಯ ಅಧಿಪತಿ. ಸ್ವಲ್ಪ ಮಟ್ಟಿನ ಹೆಣ್ಣು ಮಕ್ಕಳು, ವಿಶೇಷವಾಗಿ ಮುಖ್ಯವಾಗಿ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ, ಕುಂಭರಾಶಿಯ ಹೆಣ್ಣು ಮಕ್ಕಳು ನಿಮ್ಮ ಸಹವರ್ತಿಗಳೊಂದಿಗೆ, ಅಂದರೆ ಸಹ ಉದ್ಯೋಗಿಗಳೊಂದಿಗೆ, ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಬೇರೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಾಗಿ ಅಂತಂದರೆ ಪರಸ್ಪರ ಜಗಳ ಇತ್ಯಾದಿಗಳು ಆಗ್ತಕ್ಕಂಥ ಲಕ್ಷಣಗಳನ್ನು ಊಹಿಸಬಹುದು. ಯಾಕೆ ಅಂತಂದರೆ ರಾಶಿಗೆ ಸರಿಯಾಗಿ ಕುಂಭರಾಶಿಗೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ಕುಜಕೇತು ಯೋಗ, ಅರ್ಥಾತ್ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ದೊಡ್ಡ ಮಟ್ಟಿನ ಜಗಳ ಇತ್ಯಾದಿಗಳು ಕೂಡ ಆಗಬಹುದು. ಯಾಕೆಂದರೆ ಕುಂಭರಾಶಿಗೆ ದ್ವಿತೀಯಾಧಿಪತಿಯಾಗಿರತಕ್ಕಂತಹ ಗುರು, ವಾಕ್ಸ್ಥಾನಾಧಿಪತಿಯಾಗಿರತಕ್ಕಂತಹ ಗುರು ಬುಧನ ಮನೆಯಲ್ಲಿದ್ದು ದೃಷ್ಟಿಯನ್ನು ಕೊಡ್ತಾನೆ ರಾಹುವಿಗೆ. ಹಾಗಾಗಿ ಜಗಳ, ಕದನ, ಗಲಾಟೆ, ಬೈಗುಳ, ಹೊಡೆದಾಟ ಎಲ್ಲವನ್ನು ಊಹಿಸ್ಬೋದು. ಯೋಚನೆ ಮಾಡಿ ಎಚ್ಚರಿಕೆಯಿಂದ ಇರಿ.
ಗಣೇಶನ ಧ್ಯಾನವನ್ನು ಮಾಡಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಹೊಂದಬಹುದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ 12ನೇ ಮನೆಯಲ್ಲಿ ಇರತಕ್ಕಂತಹ ಚಂದ್ರನ ಫಲ ಪುಣ್ಯ ನಷ್ಟ. ಅಂದರೆ ಯಾವುದೋ ಒಂದು ಸ್ತ್ರೀ ದೇವತಾ ಆರಾಧನೆಯನ್ನು ಮಾಡಿರ್ತೀರಿ, ಅಥವಾ ಲಕ್ಷ್ಮಿ ಆರಾಧನೆಯನ್ನು ಮಾಡಿರ್ತೀರಿ, ದೇವಿ ಆರಾಧನೆ ಒಟ್ಟಾಗಿ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ತಪ್ಪು ಹೆಜ್ಜೆಯಿಂದಾಗಿ ಅನೇಕ ದೋಷಗಳನ್ನು ಹೊಂದತಕ್ಕಂಥದ್ದು, ಅನೇಕ ಸಮಸ್ಯೆಗಳನ್ನು ಹೊಂದತಕ್ಕಂಥ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ಈ ಒಂದು ಮೀನರಾಶಿಯವರಿಗೆ ಪಂಚಮಾಧಿಪತಿ ಆಗಿರತಕ್ಕಂತಹ ಚಂದ್ರ, ಅಂದರೆ ಪಂಚಮಂತನಯೋ ಮಂತ್ರಿ ಆತ್ಮಾಚ ಸುತ ಉಚ್ಯತೆ, ಸಂತತಿ ಅಂತ ಅರ್ಥ. ಅದರಲ್ಲೂ ಚಂದ್ರ ಅಂದರೆ ಹೆಣ್ಣು ಮಕ್ಕಳು ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಮೀನರಾಶಿಯವರ ಹೆಣ್ಣು ಮಕ್ಕಳ ಒಂದು ಆರೋಗ್ಯದ ಬಗ್ಗೆ ರಾಹು, ಹಾಗಾಗಿ ಮೂಗು ಅಥವಾ ಬೆನ್ನು ಮೂಳೆ ಇತ್ಯಾದಿಗಳಲ್ಲಿ ಸಂಬಂಧಪಟ್ಟು ತೊಂದರೆ ಆಗ್ತಕ್ಕಂಥ ಲಕ್ಷಣ. ದೊಡ್ಡ ಮಟ್ಟದ್ದೇನೋ ಒಂದು ಆಘಾತವಾಗ್ಬಿಡುತ್ತೆ ಅಂತ ಅರ್ಥ ಅಲ್ಲ, ಚಿಕ್ಕ ಚಿಕ್ಕದು ಕೂಡ ಅನೇಕ ಸಂದರ್ಭದಲ್ಲಿ ಮುಂದೆ ದೊಡ್ಡ ಸಮಸ್ಯೆಗಳನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಅ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ. ಒಂದು ಸಣ್ಣ ಕಿಡಿಯನ್ನು ಆರಂಭದಲ್ಲೇ ಆರಿಸದೇ ಇದ್ದರೆ ಮುಂದೆ ಅದು ಇಡೀ ಮನೆಯನ್ನೇ ಸುಡಬಹುದು. ಹಾಗೆ ಸಣ್ಣ ಮಟ್ಟದಲ್ಲಿ ಯಾವುದೋ ಒಂದು ಸಮಸ್ಯೆ ಸೂಚಿತವಾಗಿದೆ ಅಂತ ಹೇಳಾದರೆ ಯೋಗ್ಯವಾದ ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕೇ ಹೊರತು ಅದನ್ನು ತಾತ್ಸಾರ ಮಾಡ್ತಕ್ಕಂಥದ್ದು ಸರಿ ಅಲ್ಲ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ ಅಂತಹ ಒಂದು ಲಕ್ಷಣಗಳು ಕಂಡು ಬಂದರೆ, ವಿಶೇಷವಾಗಿ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಅಥವಾ ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಸೊಂಟದ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇರಬಹುದು, ಅಥವಾ ಲೋವರ್ ಅಬ್ಡೊಮಿನ್ ಪೈನ್ ಅಂತೇಳಿ ಹೊಕ್ಕಳಿನ ಆಸುಪಾಸಿನ ಜಾಗಗಳಲ್ಲಿ ಚುಚ್ಚಿದಂತಹ, ತುಂಬ ಹಿಂಡಿದಂತಹ ಅನುಭವ ಇತ್ಯಾದಿಗಳೆಲ್ಲ ಆಗ್ತಾ ಇದ್ದ ಪಕ್ಷದಲ್ಲಿ ದಯಮಾಡಿ ದೋಷ ಪರಿಹಾರ ಸೆಗ್ಮೆಂಟ್ನಲ್ಲಿ ನಾನು ಹೇಳಿದ್ದೀನಿ, ದೋಷಕ್ಕೆ ಈ ಕೆಲವು ದೋಷಗಳಿಗೆ ಪರಿಹಾರ ಡಾಕ್ಟ್ರೇ ಮಾಡಬೇಕೇ ಹೊರತು ಯಾವ ಪುರೋಹಿತರು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸತ್ಯನಾರಾಯಣ ಪೂಜೆ ಮಾಡಿ ಮುರಿದೋಗಿರೋ ಕಾಲು ಕೊಡಿಸ್ತೀನಿ ಅಂದರೆ ಆಗದೇ ಇರೋ ವ್ಯವಹಾರ. ಕಾಲು ಮುರಿದೋಗಿದೆ, ಮೂಳೆ ಮುರಿದಿದೆ ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಬೇಕು, ಅದು ಪ್ಲಾಸ್ಟ್ರೇ ಹಾಕಿಸ್ಬೇಕೇ ಹೊರತು ಯಾವ ಸತ್ಯನಾರಾಯಣ ಪೂಜೆ ಮೃತ್ಯುಂಜಯ ಹೋಮದಿಂದ ಕೂಡೋದಿಲ್ಲ. ಇವೆಲ್ಲ ಕಾಮನ್ ಸೆನ್ಸ್, ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಯಾವುದಕ್ಕೆ ಯಾವುದು ಪರಿಹಾರವೋ ಅದಕ್ಕೆ ಅದೇ ಪರಿಹಾರವನ್ನೇ ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು. ಆರೋಗ್ಯದಲ್ಲಿ ಈ ಥರದ ಸಮಸ್ಯೆಗಳು ಬಂದಾಗ ಯೋಗ್ಯವಾಗಿರತಕ್ಕಂಥ ವೈದ್ಯರಲ್ಲಿ, ಮತ್ತು ಇದೇ ಮಾತನ್ನು ಒತ್ತು ಹೇಳ್ತೀನಿ, ಯೋಗ್ಯವಾಗಿರತಕ್ಕಂತಹ ಡಾಕ್ಟ್ರಲ್ಲಿ ಹೋಗಿ ಹೇಗೆ ನೀವು ಚಿಕಿತ್ಸೆ ಮಾಡಿಸ್ತೀರೋ ಹಾಗೆ ಯೋಗ್ಯವಾದಂಥ ಪುರೋಹಿತರನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಲೆ ಒಳಗೆ ಭಗವಂತ ಒಂದು ವಿಶೇಷವಾದ ವಸ್ತುವನ್ನು ಕೊಟ್ಟಿದ್ದಾನೆ. ಅದರ ಹೆಸರು ಲಾಜಿಕ್ ಅಂತ, ವಿವೇಕ ಅಂತ ಹೇಳಬಹುದು. ಹಾಗಾಗಿ ನಾವು ವಿವೇಕಿಗಳಾಗಿದ್ದರೆ ಸುಮಾರಿಗೆ ಅಷ್ಟು ಸುಲಭಕ್ಕೆ ಯಾರೂ ನಮಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಅಥವಾ ನಮ್ಮ ದೊಡ್ಡ ಸಮಸ್ಯೆ ಅನ್ನೋದು ನಾವು ಪ್ರಶ್ನೆ ಕೇಳಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ, ಯಾರು ದೊಡ್ಡವರು ನೀವು ಹೇಳ್ತೀವಿ, ಆಯ್ತು ಸ್ವಾಮಿ, ಕೋಲೆ ಬಸ್ಸನಾಗ ತಲೆ ಆಡ್ಸ್ಕೊಂಡು ಬಂದುಬಿಡ್ತೀವಿ. ಅವರೇನೋ ಒಂದು ಹೇಳ್ತಾರೆ, ನೀವೇನೋ ಒಂದು ಕೇಳ್ತೀರಿ, ಅವ್ರು ಹೇಳೋಕ್ಕೆ ಅವರಿಗೆ ಮರ್ತೋಗೋದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ. ಹೀಗೆ ಹಾಕ್ಕೊಂಡು ಕೂತ್ಕೊಂಡಿದೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಯೋಗ್ಯವಾಗಿರತಕ್ಕಂಥ ಡಾಕ್ಟ್ರಿಂದ ಸರಿಯಾದ ಟ್ರೀಟ್ಮೆಂಟನ್ನು ಕೊಡಿಸಿ. ಇಲ್ಲ ಸ್ವಾಮಿ, ನಾವೇನಾದ್ರು ಒಂದು ಆರಾಧನೆ ಮಾಡಲೇಬೇಕು ಅಂತನ್ನುವಂಥ ಒಂದು ಅಪೇಕ್ಷೆ ನಿಮಗಿದ್ದರೆ ವಾರಾಹಿ ರೂಪದ ದೇವರನ್ನು, ದೇವಿಯದು ಹೆಣ್ಣು ದೇವತೆ, ವಾರಾಹಿ ರೂಪದ ಹೆಣ್ಣು ದೇವತೆಯನ್ನು ಆರಾಧನೆ ಮಾಡಿ. ಶುಭವಾಗಲಿ. ಇವತ್ತೆಲ್ಲ ರಾಶಿ ಫಲಗಳ ಕುರಿತಾಗಿ ತಿಳಿಸ್ಕೊಡೋದು ಅಷ್ಟೇ ಅಲ್ಲ, ಒಂದು ರೀತಿ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮ ಧರ್ಮ ಜಾಗೃತಿಯನ್ನು ಕೂಡ ಮೂಡಿಸ್ಲಿಕ್ಕೆ ಮುಂದಾಗ್ತದೆ ಅನ್ನೋದು ನನ್ನ ಭಾವ. ಪ್ರಾರಂಭದ ದಿನದಂದೇ ಬಹಳಷ್ಟು ವಿಶೇಷವಾದ ಸುವಿಚಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಜ್ಞಾನಧಾರೆ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಲಿ ಅಂತ ಬೇಡ್ಕೊಳ್ತಾ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದಗಳು ಗುರುಗಳೇ. ಇನ್ನು ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಆದರೆ ದಯಮಾಡಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆ, ಅದಕ್ಕೆ ಗುರುಗಳಿಂದಲೇ ನೇರ ಪರಿಹಾರವನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋವಂಥ ಒಂದು ನಂಬರ್ ಇದೆ, ವಾಟ್ಸಪ್ ನಂಬರ್. ದಯವಿಟ್ಟು ಅದಕ್ಕೆ ನೀವು ಕಳಿಸ್ಬಹುದು, ಮೆಸೇಜ್ ಮಾಡಿ ಕಳಿಸಿ. ಇಲ್ಲ ನಾವು ನೇರವಾಗಿ ಪತ್ರ ಕಳಿಸ್ತೀವಿ ಅಂದರೆ ಅದಕ್ಕೂ ಸ್ವಾಗತ. ಪತ್ರದ ಮುಖೇನ ಕೂಡ ನಿಮ್ಮ ಸಮಸ್ಯೆಯನ್ನು ನಮಗೆ ಬರೆದು ಕಳಿಸಿ. ವೈಯಕ್ತಿಕ ವಿಚಾರವನ್ನು ಕೂಡ ಪರಿಗಣಿಸ್ತೀವಿ. ಜೊತೆಗೆ ಎಲ್ಲರಿಗೂ ಅನ್ವಯಿಸುವಂತಹ ಒಂದು ಪ್ರಶ್ನೆ ಇದ್ದರೂ ಕೂಡ ದಯಮಾಡಿ ಬರೆದು ಕಳಿಸಿ. ಇದರ ನಮ್ಮ ಇಮೇಲ್ ಐಡಿಗೂ ಕಳಿಸ್ಬೋದು, ವಾಟ್ಸಪ್ ನಂಬರಿಗಾದರೂ ಕಳಿಸ್ಬೋದು, ನಮ್ಮ ವಿಳಾಸಕ್ಕಾದರೂ ಬರೆದು ಕಳಿಸಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಡೈರೆಕ್ಟಾಗಿ ಫೋನ್ ಕಾಲ್ ಕೂಡ ತೆಗೆದುಕೊಳ್ತೇವೆ. ಸೊ ನಿಮ್ಮ ಫೋನ್ ನಂಬರನ್ನು ಕೂಡ ಅಲ್ಲಿ ಬರೆದು ಕಳಿಸಿ ಅಂತ ಹೇಳ್ತಾ, ಸೊ ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳೆ ಮತ್ತಷ್ಟು ವಿಶೇಷ
ವಿಶೇಷವಾದ ಮಾಹಿತಿಯನ್ನು ಹೊತ್ತು ನಾವು ಬರ್ತೀವಿ. ನೆನಪಿರ್ಲಿ, ನಮ್ಮ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಮತ್ತೆ ಪ್ರಸಾರವಾಗತ್ತೆ. ಮಿಸ್ ಮಾಡದೆ ನೋಡಿ ಧರ್ಮ ಜ್ಯೋತಿ ಕಾರ್ಯಕ್ರಮ. ಹೋಗಿ ಬರೋದಾ? ನಮಸ್ಕಾರ.